ಕೇಳಬನ್ನಿ ಸಂದೇಶ, ಕೇಳಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಮತ್ತೆ ಕಲ್ಯಾಣದ ಸಂದೇಶ, ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಕೇಳಬನ್ನಿ ಸಂದೇಶ, ಕೇಳಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಮತ್ತೆ ಕಲ್ಯಾಣದ ಸಂದೇಶ, ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕೇಳಬನ್ನಿ ಸಂದೇಶ, ಕೇಳಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಮತ್ತೆ ಕಲ್ಯಾಣದ ಸಂದೇಶ, ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕೇಳಬನ್ನಿ ಸಂದೇಶ, ಕೇಳಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ. ಕೇಳಬನ್ನಿ ಸಂದೇಶ, ಕೇಳಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ
ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡಾದು. ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು. ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು. ಅಶನವ ತೊರೆದಡೇನು ವ್ಯಸನವ ಮರೆತಡೇನು. ಅಶನವ ತೊರೆದಡೇನು ವ್ಯಸನವ ಮರೆತಡೇನು. ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು. ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು. ಕಳ್ಳನೆಲ್ಲಿ ಮೋಹನು ನೆಲ ತಳವಾರನಾದೊಡೆ ಕಳ್ಳನೆಲ್ಲಿ ಮೋಹನು. ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು. ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು. ಅಶನವ ತೊರೆದಡೇನು ವ್ಯಸನವ ಮರೆತಾಡೇನು. ಅಶನವ ತೊರೆದಡೇನು ವ್ಯಸನವ ಮರೆತಾಡೇನು. ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು. ಆವ ವಿದ್ಯೆ ಕಲಿತಾಡೇನು ಆವ ವಿದ್ಯೆ ಕಲಿತಾಡೇನು ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು. ಆವ ಕಾಯಕವಾದಳು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು. ಆವ ಕಾಯಕವಾದಳು ಸ್ವಕಾಯಕವ ಮಾಡಿ. ಆವ ಕಾಯಕವಾದಳು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು. ಗುರುಲಿಂಗ ಜಂಗಮದ ಮುಂದಿಟ್ಟು. ಆವ ಕಾಯಕವಾದಳು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು. ಗುರುಲಿಂಗ ಜಂಗಮದ ಮುಂದಿಟ್ಟು. ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು. ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು. ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಕೊರಲು. ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಕೊರಲು. ಜೀವ ಹೋದಡೆ ಸಾಗಿ ಜೀವ ಹೋದಡೆ ಸಾಗಿ. ಇದಕ್ಕಾದೆ ಮರ ಹಂಗೇತಿ ಇದಕ್ಕಾದೆ ಮರ ಹಂಗೇತಿ.
ಬಾಕುಲತೆಯ ಸೋಮ ಬಾಕುಲತೆಯ ಸೋಮ ಅವಕಾಯಕವಾದರು ಸ್ವಕಾಯಕವ ಮಾಡಿ ಅವಕಾಯಕವಾದಳು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಗುರುಲಿಂಗ ಜಂಗಮದ ಮುಂದಿಟ್ಟು ಗುರುಲಿಂಗ ಜಂಗಮದ ಮುಂದಿಟ್ಟು ಕಾಯ ವಿಕಾರ ಕಾಡಿಹುದಯ್ಯ ಕಾಯ ವಿಕಾರ ಕಾಡಿಹುದಯ್ಯ ಕಾಯ ವಿಕಾರ ಕಾಡಿಹುದಯ್ಯ ಮನೋವಿಕಾರ ಕೂಡಿಹುದಯ್ಯ ಮನೋವಿಕಾರ ಕೂಡಿಹುದಯ್ಯ ಕಾಯ ವಿಕಾರ ಕಾಡಿಹುದಯ್ಯ ಕಾಯ ವಿಕಾರ ಕಾಡಿಹುದಯ್ಯ ಇಂದ್ರಿಯ ವಿಕಾರ ಸುಳಿವುದಯ್ಯ ಇಂದ್ರಿಯ ವಿಕಾರ ಸುಳಿವುದಯ್ಯ ಸುಳಿವಿನೊಳಗೆ ನಾ ಸುಳಿವುತ್ತಲಿದ್ದೇನೆ ಸುಳಿವಿನೊಳಗೆ ನಾ ಸುಳಿವುತ್ತಲಿದ್ದೇನೆ ಸಿಲುಕಿಸದಿರಯ್ಯ ಸಿಲುಕಿಸದಿರಯ್ಯ ಕಾಯ ವಿಕಾರ ಕಾಡಿಹುದಯ್ಯ ಕಾಯ ವಿಕಾರ ಕಾಡಿಹುದಯ್ಯ ಅನ್ಯ ಚಿತ್ತ ವಿರಿಸದಿರಯ್ಯ ಅನ್ಯ ಚಿತ್ತ ವಿರಿಸದಿರಯ್ಯ ನಿಮ್ಮ ಚಿತ್ತ ವಿರಿಸಯ್ಯ ನಿಮ್ಮ ಚಿತ್ತ ವಿರಿಸಯ್ಯ ಅನುಪಮ ಸುಖ ಸಾರಾಯ ಶರಣರಲ್ಲಿ ಅನುಪಮ ಸುಖ ಸಾರಾಯ ಶರಣರಲ್ಲಿ ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ ಇದನೇ ಬೇಡುವೆನಯ್ಯ ಇದನೇ ಬೇಡುವೆನಯ್ಯ ಕಾಯ ವಿಕಾರ ಕಾಡಿಹುದಯ್ಯ ಕಾಯ ವಿಕಾರ ಕಾಡಿಹುದಯ್ಯ ಮನೋವಿಕಾರ ಕೂಡಿಹುದಯ್ಯ ಮನೋವಿಕಾರ ಕೂಡಿಹುದಯ್ಯ ಕಾಯ ವಿಕಾರ ಕಾಡಿಹುದಯ್ಯ ಕಾಯ ವಿಕಾರ ಕಾಡಿಹುದಯ್ಯ 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 ನಾಳೆ ಬಪ್ಪುದು ನಮಗಿಂದೆ ಬರಲಿ ನಾಳೆ ಬಪ್ಪುದು ನಮಗಿಂದೆ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ನಾಳೆ ಬಪ್ಪುದು ನಮಗಿಂದೆ ಬರಲಿ ನಾಳೆ ಬಪ್ಪುದು ನಮಗಿಂದೆ ಬರಲಿ
ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆ 12 ಆಗಸ್ಟ್ 2020. ಸರ್ವ ಶರಣ ಶರಣೆಯರಿಗೂ ಶರಣು ಶರಣಾರ್ಥಿ. ಇದುವರೆಗೂ ಅತ್ಯಂತ ಸುಶ್ರಾವ್ಯವಾಗಿ ವಚನಗಳನ್ನು ಹಾಡಿದ ಶಿವಸಂಚಾರದ ಶ್ರೀಮತಿ ಕೆ ಜ್ಯೋತಿ, ಶ್ರೀಮತಿ ಕೆ ದಾಕ್ಷಾಯಿಣಿ ಮತ್ತು ಶ್ರೀ HS ನಾಗರಾಜ್ ಹಾಗೂ ತಬಲಾ ಸಾಥಿ ಶರಣ್ ಇವರಿಗೆ ಕೃತಜ್ಞತೆಗಳು. ಈ ದಿನದ ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿರುವ ಪೂಜ್ಯ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರೆಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತ ಬಯಸುತ್ತೇನೆ. ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಇಂದಿನ ಉಪನ್ಯಾಸದ ವಿಷಯ ಕೊರೋನಾ ಮದ್ಯಪಾನ. ಈ ವಿಷಯ ಕುರಿತಂತೆ ತಮ್ಮ ಆಲೋಚನೆಗಳನ್ನ ನಮ್ಮೊಡನೆ ಇಂದು ಹಂಚಿಕೊಳ್ಳಲಿರುವವರು ಮಂಗಳೂರಿನ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಅವರು. ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಅವರು ಪ್ರಸ್ತುತ ಮಂಗಳೂರಿನಲ್ಲಿ ತಜ್ಞ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿದ್ಯಾರ್ಥಿ ದೆಸೆಯಿಂದಲೂ ವಿಜ್ಞಾನದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ಶ್ರೀ ಕಕ್ಕಿಲಾಯ ಅವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಕನ್ನಡಕ್ಕೆ ಅನುವಾದಿಸಿದ ವಿಜ್ಞಾನದಲ್ಲಿ ವಿನೋದ ಕೃತಿ ಇದುವರೆಗೂ 20 ಬಾರಿ ಮುದ್ರಣಗೊಂಡಿದೆ. ಅವರ ಫ್ಲೂ ಸೋಂಕಿನ ಬಗ್ಗೆ ಹೆದರುವಿರೇಕೆ ಮತ್ತು ವಿಜಯ ಕರ್ನಾಟಕ ಹಾಗೂ ಕನ್ನಡಪ್ರಭ ದಿನಪತ್ರಿಕೆಗಳಲ್ಲಿ ಬರೆದ ಅಂಕಣ ಬರಹಗಳ ಸಂಗ್ರಹ ಆರೋಗ್ಯ ಆಶಯ ಕೃತಿಗಳಿಗೆ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಮಲೇರಿಯಾದ ಬಗೆಗಿನ ಅವರ ಅಧ್ಯಯನಗಳು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಇಡೀ ಜಗತ್ತು ಕೊರೋನಾ ಮಹಾಮಾರಿಗೆ ಹೆದರಿಕೊಂಡು ಮುದುಡಿಕೊಂಡಿರುವಾಗ ಕೊರೋನಾ ಹೆದರದಿರೋಣ ಎನ್ನುವ ಕೃತಿಯು ಇದೇ ಆಗಸ್ಟ್ 15ರಂದು ಲೋಕಾರ್ಪಣೆಗೊಳ್ಳಲಿದ್ದು ಜನರಿಗೆ ಭರವಸೆ ಮೂಡಿಸಲಿದೆ. ಇದೀಗ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ದಾಸೋಹಿಗಳಾದ ದಾವಣಗೆರೆ ಜಿಲ್ಲೆ ಚಿಕ್ಕೋಲಿಕೆರೆಯ ಸಮಾಜ ಸೇವಕರಾದ ಶ್ರೀ ವಡ್ನಾಳ್ ಅಶೋಕ್ ಇವರನ್ನು ಸಹ ಗೌರವಾದರಗಳಿಂದ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಅಸಂಖ್ಯಾತ ಅಂತರ್ಜಾಲ ವೀಕ್ಷಕರಾದ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಇನ್ನು ಎಂದಿನಂತೆ ನಮ್ಮೊಂದಿಗೆ ಸಹಕರಿಸುತ್ತಿರುವ ಅಕ್ಷರ ಮಾಧ್ಯಮ, ದೃಶ್ಯ ಮಾಧ್ಯಮ, ಸಾಮಾಜಿಕ ಜಾಲತಾಣಗಳ, ಸುದ್ದಿ ಮಾಧ್ಯಮಗಳ ಹಾಗೂ ಎಲ್ಲ ಮಾಧ್ಯಮಗಳ ಸನ್ಮಿತ್ರರಿಗೂ, ತಂತ್ರಜ್ಞರಿಗೂ, ಸಂಘಟಕರಿಗೂ, ದಾಸೋಹಿಗಳಿಗೂ, ಸರ್ವ ಶರಣ ಶರಣಿಯರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಇದೀಗ ನಿಮ್ಮ ಮುಂದೆ ಉಪನ್ಯಾಸ ಕೊರೋನಾ ಮದ್ಯಪಾನ ಉಪನ್ಯಾಸ ನೀಡುತ್ತಿರುವವರು ಮಂಗಳೂರಿನ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಅವರು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಸಾಣೆಹಳ್ಳಿಯ ಶ್ರೀ ತರಳಬಾಳು ಜಗದ್ಗುರು ಶಾಖಾ ಮಠದ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಈ ವರ್ಷದ ಮತ್ತೆ ಕಲ್ಯಾಣ ಕಾರ್ಯಕ್ರಮದ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯಲ್ಲಿ ಕೊರೋನಾ ಮಹಾವ್ಯಾಧಿಯ ಬಗ್ಗೆ ಮತ್ತು ಮದ್ಯಪಾನದ ಬಗ್ಗೆ ನನಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ವಿವರವನ್ನು ನೀಡಿರುವ ಈ ಸಣ್ಣ ಹೊತ್ತಗೆಯಲ್ಲಿ
ಲದ್ದೆಯ ಸೋಮಯ್ಯನ ವಚನ ಹೊಂದಿದೆ. ನೀವೆಲ್ಲರೂ ಇದನ್ನು ಓದಿದ್ದೀರಿ ಅಂತ ತಿಳ್ಕೊಂಡಿದ್ದೇನೆ. ಆವ ಕಾಯಕವಾದಡು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಒರಲು ಜೀವ ಹೋದಡೆ ಸಾಯಿ ಇದಕ್ಕಾ ದೇವರ ಹಂಗೇಕೆ ಅಂತ ಹೇಳುವಂಥ ವಚನ ಇದೆ. ಅದರಲ್ಲೇ ಮೋಳಿಗೆ ಮಾರಯ್ಯನ ಮಾತಿದೆ, ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ನಿಕಳಂಕ ಮಲ್ಲಿಕಾರ್ಜುನ ಅಂತ. ನಾವು ಈ 2020ನೇ ಈ ವರ್ಷದಲ್ಲಿ ಅದರ ಮೊದಲ ದಿನದಿಂದಲೇ ಈ ಎರಡೂ ವಚನಗಳು ಎಷ್ಟೊಂದು ಪ್ರಸ್ತುತ ಆಗಿವೆ ಅಂತ ಅನ್ನೋದನ್ನು ಪ್ರತಿನಿತ್ಯ ನೋಡುವಂಥ ಪರಿಸ್ಥಿತಿ ಇವತ್ತು ನಮ್ಮೆದುರಿಗಿದೆ. ಚೀನಾದ ಯಾವುದೋ ಒಂದು ಊರಿನಲ್ಲಿ ಮನುಷ್ಯರೊಳಗೆ ಹೊಕ್ಕಿದಂಥ ಒಂದು ವೈರಸ್ ಇಡೀ ಜಗತ್ತನ್ನು ಕೇವಲ 2 ತಿಂಗಳ ಒಳಗೆ ಆಕ್ರಮಿಸಿಕೊಂಡು ಸುಮಾರು 2 ಕೋಟಿಯಷ್ಟು ಮನುಷ್ಯರನ್ನು ಸೋಂಕಿ ಸುಮಾರು 8 ಲಕ್ಷದಷ್ಟು ಜನರ ಸಾವಿಗೆ ಕಾರಣವಾದದ್ದನ್ನು, ನಮ್ಮ ದೇಶದಲ್ಲಿ ಕೂಡ ಸುಮಾರು 20 ಲಕ್ಷ ಜನರನ್ನು ಸೋಂಕಿ ಸುಮಾರು 40,000 ಜನರ ಸಾವಿಗೆ ಕಾರಣವಾದದ್ದನ್ನು ಇವತ್ತು ನೋಡ್ತಾ ಇದ್ದೇವೆ. ಈ ಸೋಂಕಿಗಿಂತಲೂ ಹೆಚ್ಚಾಗಿ ಅದರ ಬಗ್ಗೆ ಹುಟ್ಟಿಸಲಾಗಿರುವಂಥ ಅಪಕಲ್ಪನೆಗಳು, ಭಯ, ಆತಂಕ, ಅದರ ಹೆಸರಿನಲ್ಲಿ ಇವತ್ತು ಸರ್ಕಾರಗಳು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಸರ್ಕಾರಗಳು, ಆಡಳಿತಗಳು ಜನರನ್ನು ದಿಗ್ಬಂಧಿಸುವುದಕ್ಕೆ, ಮನೆಯಿಂದ ಹೊರಗೆ ಬಾರದ ಹಾಗೆ ತಡೆಯುವುದಕ್ಕೆ, ಈ ಭೀತಿಯನ್ನು ಇನ್ನಷ್ಟು ಹೆಚ್ಚಿಸುವುದಕ್ಕೆ ಮಾಡಿರುವ ಪ್ರಯತ್ನಗಳನ್ನು ನೋಡುವಾಗ ನಮ್ಮ ಲೋಕ ಈ 7-8 ಶತಮಾನಗಳಲ್ಲಿ ಏನು ಬದಲಾಗಿಲ್ಲವೇನೋ ಅಂತ ಅನಿಸ್ತಾ ಇದೆ. ಈ ಕೊರೋನಾ ವೈರಸ್ ಏನು ಹೊಸತಲ್ಲ. ಈಗಾಗಲೇ 6 ವಿಧದ ಕೊರೋನಾ ವೈರಸ್ಗಳು ಮನುಷ್ಯರನ್ನು ಕಾಡ್ತಾ ಇದ್ದವು. ಅದರಲ್ಲಿ 4 ವಿಧದ ಕೊರೋನಾ ವೈರಸ್ಗಳು ನಾವೇನು ಪ್ರತಿ ವರ್ಷ 2-3 ಬಾರಿ ಸಾಮಾನ್ಯ ನೆಗಡಿಯನ್ನು ಅನುಭವಿಸ್ತೇವೆ. ಅದನ್ನು ಉಂಟು ಮಾಡುವ ಸುಮಾರು 200ರಷ್ಟು ರೈನೋ ವೈರಸ್ಗಳಲ್ಲಿ 4 ಕೊರೋನಾ ವೈರಸ್ಗಳು ಕೂಡ ಸೇರಿಕೊಂಡು ಬಹಳ ಸಾಮಾನ್ಯವಾದ ಸೋಂಕನ್ನು ಉಂಟು ಮಾಡುವ ವೈರಸ್ ಈ ಕೊರೋನಾ ವೈರಸ್. ಈ ವೈರಸ್ಗಳು ಪ್ರಕೃತಿಯಲ್ಲಿ ಆಗಾಗ ಬದಲಾಗ್ತಾ ಇರ್ತವೆ. ಬಾವಲಿಗಳ ಒಳಗೆ ಇರುವಂಥ ವೈರಸ್ಗಳು ಇವು. ಕೆಲವು ಇಲಿಗಳ ಒಳಗೆ ಜೀವಿಸ್ತಾ ಇರ್ತವೆ. ಅಲ್ಲಿಂದ ಮನುಷ್ಯರಿಗೆ ಯಾವುದೋ ಕಾಲದಲ್ಲಿ ಅವುಗಳು ನೆಗೆದು ಮನುಷ್ಯರೊಳಗೆ ಹೊಕ್ಕಿದ್ದಾವೆ. ಮನುಷ್ಯರಿಂದ ಒಬ್ಬರಿಗೆ ಇವು ಹರಡ್ತಾ ಇರ್ತವೆ. ಆ ರೀತಿಯಾಗಿ ನಮ್ಮ ಸಮುದಾಯದೊಳಗೆ ಅವು ಇವೆ. ಅವತ್ತು ಶತಮಾನಗಳಿಂದ ನಮ್ಮ ಜೊತೆ ಇವೆ. ಕಳೆದ 2002ರಲ್ಲಿ ಚೀನಾದಲ್ಲಿ ಒಂದು ಹೊಸದಾದ ಕೊರೋನಾ ವೈರಸನ್ನು ಕಂಡುಹಿಡಿಯಲಾಗಿತ್ತು. ಅದು ಈ ಉಳಿದ 4 ವೈರಸ್ಗಳಿಗಿಂತ ಸ್ವಲ್ಪ ಹೆಚ್ಚು ಉಗ್ರವಾಗಿ ಮನುಷ್ಯನಲ್ಲಿ ಶ್ವಾಸಕೋಶಗಳಿಗೆ ಸೋಂಕನ್ನುಂಟು ಮಾಡಿ ಕೆಲವು ಸಾವುಗಳಿಗೆ ಕಾರಣ ಆದದನ್ನು ಗಮನಿಸಲಾಗಿತ್ತು. ಆಮೇಲೆ 2012ರ ಹೊತ್ತಿಗೆ ಸೌದಿ ಅರೇಬಿಯಾದಲ್ಲಿ ಇನ್ನೊಂದು ಕೊರೋನಾ ವೈರಸನ್ನು ಕಂಡುಹಿಡಿಯಲಾಗಿತ್ತು. ಅದರಲ್ಲಿ ಕೂಡ ಕೆಲವರು ಮೃತಪಟ್ಟಿದ್ದರು. ಆ ಕಾಲದಲ್ಲಿ ಕೂಡ ಈ ವೈರಸ್ಗಳು ಬಹಳಷ್ಟು ಜನರನ್ನು ಸೋಂಕಬಹುದು, ಇಡೀ ವಿಶ್ವಕ್ಕೆ ಹರಡಬಹುದು ಅಂತ ಹೇಳುವ ಭಯವನ್ನು ಹುಟ್ಟಿಸಲಾಗಿತ್ತು. ಆದರೆ ಅಂಥದ್ದೇನೂ ಆಗದೆ ಕೆಲವು ದೇಶಗಳಲ್ಲಿ ಮಾತ್ರ ಇದು ಹರಡಿ ಒಂದಷ್ಟು ಜನ ಅದರಿಂದ ಮೃತಪಟ್ಟರು. ಈ ನಡುವೆ ನೀವೆಲ್ಲ ಕೇಳಿರ್ಬೋದಾದ ಹಾಗೆ ಹೊಸ ಒಂದು ಫ್ಲೂ ವೈರಸ್ 2009-10ರಲ್ಲಿ ಇಡೀ ಜಗತ್ತಿನಲ್ಲಿ ಪಸರಿಸಿತು. ಆವಾಗಲೂ ಕೂಡ ಸುಮಾರು ಇದೇ ರೀತಿಯಾಗಿ ನಾವು ಈ ಫ್ಲೂ ಬಂದರೆ 1918ರ ಸ್ಪ್ಯಾನಿಷ್ ಫ್ಲೂವಿನ ಹಾಗೆ ಕೋಟಿಗಟ್ಟಲೆ ಜನರು ಸಾಯ್ಬೋದು ಅಂತ ಹೇಳಿ ಬೆದರಿಸಿದಂಥದ್ದು. ಮತ್ತು ರೈಲು ನಿಲ್ದಾಣಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ ವೈದ್ಯರನ್ನೆಲ್ಲ ಒಂದು 9-10 ತಿಂಗಳ ಕಾಲ ನಿಯೋಜನೆ ಮಾಡಿ ಪರೀಕ್ಷೆ ಮಾಡಿದ್ದು. ಇದನ್ನೆಲ್ಲ ನಾವು 2009-10ರಲ್ಲಿ ನೋಡಿದ್ದೇವೆ. ಆದರೆ ಎಷ್ಟು ಭಯವನ್ನು ಹುಟ್ಟಿಸಲಾಗಿತ್ತು ಅಂಥದ್ದೇನೂ ಆಗಿರಲಿಲ್ಲ. ಕೆಲವರು ಮೃತಪಟ್ಟಿದ್ದರು. ಆದರೆ ಅದು ಅದೇ ಥರ ಬಂದ ರೀತಿಯಲ್ಲಿ ಅದು ವಾಪಸ್ ಹೋಗಿತ್ತು. ಆದರೆ ಈ ಹೊಸ ವೈರಸ್ ಬಂದಾಗ ಬಹುಶಃ ಈ ಹಳೆಯ ಅನುಭವದಿಂದ ನಾವು ಪಾಠಗಳನ್ನು ಕಲಿತು ಅತಿರೇಕದ ಕೆಲಸಗಳನ್ನು ಮಾಡಲಾರೆವು ಅಂತ ನಾವು ಕೆಲವರು ಅಂದುಕೊಂಡಿದ್ರು ಕೂಡ
ಅದಕ್ಕೆ ವ್ಯತಿರಿಕ್ತವಾಗಿ ಈ ಬಾರಿ ವಿಶ್ವ ಆರೋಗ್ಯ ಸಂಸ್ಥೆಯು ಸೇರಿದಂತೆ ವಿಶ್ವದ ಹೆಚ್ಚಿನ ಆಡಳಿತಗಳು ಸೇರಿದಂತೆ ಈ ವೈರಸ್ನ ಬಗ್ಗೆ ಬಹಳಷ್ಟು ಭಯವನ್ನು ಹುಟ್ಟಿಸಿತು. ಆದರೆ ಈ 10 ವರ್ಷದ ಹಿಂದೆ ನಡೆದದ್ದಕ್ಕೂ ಈಗ ನಡೀತಾ ಇರುವುದನ್ನು ಗಮನಿಸಿದರೆ H1N1 ವೈರಸ್ ನಮ್ಮ ಜೊತೆ ಬಂದಾಗ, ನಮ್ಮ ಮನುಷ್ಯರ ಒಳಗೆ ಹೊಕ್ಕಿದಾಗ ಅದು ಏನು ಅಂತ ಕಂಡುಹಿಡಿಯಲಿಕ್ಕೆ ಸುಮಾರು 4-5 ತಿಂಗಳಾಗಿತ್ತು. ಆಮೇಲೆ ಅದರ ಬಗ್ಗೆ ಭಯ ಭೀತಿಯನ್ನು ಹುಟ್ಟಿಸುವುದಕ್ಕೆ ಇನ್ನೊಂದು 3-4 ತಿಂಗಳಾಗಿತ್ತು. ಅದಾಗಿ ಒಂದು 9 ತಿಂಗಳು 10 ತಿಂಗಳಲ್ಲಿ ಅದು ತನ್ನಿಂತಾನಾಗಿ ಕಡಿಮೆ ಆಗಿತ್ತು. ಆದರೆ ಈ ಬಾರಿ ಈ ಹೊಸ ಸೋಂಕೇನಿದೆ, ಇದು ಮೊದಲ ಪ್ರಕರಣಗಳು ಚೀನಾದಲ್ಲಿ ಕಂಡು ಬಂದದ್ದು ನವೆಂಬರ್ 2ನೇ ವಾರದಲ್ಲಿ. ರೋಗಿಗಳು ದಾಖಲಾಗಲಿಕ್ಕೆ ಆರಂಭ ಆದದ್ದು ಡಿಸೆಂಬರ್ 2ನೇ ವಾರದಲ್ಲಿ. ಅಷ್ಟಾಗುವಾಗಲೇ ಚೀನಾದ ವೈದ್ಯ ವಿಜ್ಞಾನಿಗಳು ಎಚ್ಚೆತ್ತುಕೊಂಡು ಈ ವೈರಸ್ಸಿನ ತಳಿಯನ್ನು ಅಧ್ಯಯನ ಮಾಡಿ ಅದರಲ್ಲಿ ಯಾವ RNA ಇದೆ, ಅದು ಯಾವ ವೈರಸ್, ಈ ವೈರಸ್ಸನ್ನು ಬೇರೆ ಎಲ್ಲ ಪ್ರಾಣಿಗಳಲ್ಲಿ ಇರುವಂಥ ವೈರಸ್ಗಳ ಜೊತೆಗೆ, ಮನುಷ್ಯರನ್ನು ಕಾಡ್ತಾ ಇದ್ದಂಥ ಹಳೆಯ ವೈರಸ್ಗಳ ಜೊತೆಗೆ, ಹಳೆಯ ನಾನಾಗಲೇ ಹೇಳಿದಂಥ ಸಾರ್ಸ್ ವೈರಸ್ ಜೊತೆಗೆ ಇದನ್ನೆಲ್ಲ ಹೋಲಿಕೆ ಮಾಡಿ ಕೇವಲ 15 ದಿನಗಳಲ್ಲಿ ಇದು ಒಂದು ಬೇರೆಯಾದ ವೈರಸ್ಸು, ಇದು ಹಳೆಯ ಸಾರ್ಸ್ ವೈರಸ್ಸಿಗೆ ಸಂಬಂಧಿಸಿದಂಥ ಅದಲ್ಲದೇ ಇರುವಂಥ ಹೊಸ ವೈರಸ್ಸು, ಇದು ಮನುಷ್ಯನಿಗೆ ಮೂಗಿನ ಮೂಲಕ, ಗಂಟ್ಲಿನ ಮೂಲಕ ಸೋಂಕನ್ನುಂಟು ಮಾಡಿ ಶ್ವಾಸಕೋಶಗಳಿಗೆ ಸೋಂಕನ್ನುಂಟು ಮಾಡ್ತದೆ ಅಂತ ಹೇಳುವ ಎಲ್ಲ ವಿವರಗಳನ್ನು ಕೇವಲ 15 ದಿವಸದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಗೆ ತಿಳಿಸಿದರು. ಡಿಸೆಂಬರ್ 17-18ನೇ ತಾರೀಕಿಗೆ ದಾಖಲಾಗಲಿಕ್ಕೆ ಆರಂಭ ಆದ ರೋಗಿಗಳ ಬಗ್ಗೆ ಅಧ್ಯಯನಗಳನ್ನು ನಡೆಸಿ ಡಿಸೆಂಬರ್ 27ಕ್ಕೆ ವೈರಸ್ಸನ್ನು ಕಂಡುಹಿಡಿದು ಡಿಸೆಂಬರ್ 31ಕ್ಕೆ ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆಗೆ ಅವರು ತಿಳಿಸಿದರು. ಅಂದರೆ ಅಷ್ಟು ಬೇಗನೆ ನಮಗೆ ಈ ಬಾರಿ ಈ ವೈರಸ್ಸನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಯಿತು. ಅದಾಗಿ 2 ತಿಂಗಳಲ್ಲಿ ಫೆಬ್ರವರಿ 17ರವರೆಗೆ ಚೀನಾದ ವುಹಾನ್ ಪಟ್ಟಣ ನಗರದಲ್ಲಿ ಸುಮಾರು 75,000-76 ಸಾವಿರ ಜನರನ್ನು ಈ ವೈರಸ್ ಸೋಂಕಿತು. ಸುಮಾರು 3,000 ಜನ ಅದರಿಂದ ಮೃತಪಟ್ಟರು. ಈ ಎಲ್ಲ ವಿವರಗಳನ್ನು ಫೆಬ್ರವರಿ ಕೊನೆಗೆ ಆಗಬೇಕಾದ್ರೇ ಮಾರ್ಚ್ ಮೊದಲ ವಾರದ ಒಳಗೇನೆ ಚೀನಾದ ವೈದ್ಯರು ಅತ್ಯಂತ ಪ್ರತಿಷ್ಠಿತ ಮೆಡಿಕಲ್ ಜರ್ನಲ್ಗಳಲ್ಲಿ ಅದನ್ನು ಪ್ರಕಟ ಮಾಡಿದರು. ಅಂದರೆ ಡಿಸೆಂಬರ್ 2ನೇ ವಾರದಿಂದ ತೊಡಗಿ ಮಾರ್ಚ್ 1ನೇ ವಾರಕ್ಕಾಗಬೇಕಾದ್ರೆ ಇಡೀ ವಿಶ್ವಕ್ಕೆ ತಿಳಿಯುವಂಥ ವಿಷಯಗಳನ್ನು ಈ ವೈರಸ್ನ ವಿವರಗಳನ್ನು ಇಡೀ ವಿಶ್ವಕ್ಕೆ ತಿಳಿಯುವ ಹಾಗೆ ಈ ಚೀನಾದ ವೈದ್ಯ ವಿಜ್ಞಾನಿಗಳು ಕೆಲಸವನ್ನು ಮಾಡಿದರು. ಅದರ ನಂತರ ಈ ವೈರಸ್ ಇಟಲಿಯಲ್ಲಿ, ಇರಾನ್ನಲ್ಲಿ, ಅಮೆರಿಕದಲ್ಲಿ, ಫ್ರಾನ್ಸ್ನಲ್ಲಿ, ಇಂಗ್ಲೆಂಡ್ನಲ್ಲಿ ಹೀಗೆ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಹರಡ್ತಾ ಬಂದ ಹಾಗೆ ಅಲ್ಲಿನ ವೈದ್ಯರು, ಅಲ್ಲಿನ ವಿಜ್ಞಾನಿಗಳು ಕೂಡ ಎಲ್ಲ ಮಾಹಿತಿಯನ್ನು ಬಹಳ ನಿಖರವಾಗಿ ಮತ್ತು ಬಹಳ ಬೇಗನೆ ಇಡೀ ಮನುಕುಲದ ಜೊತೆ ಹಂಚಿಕೊಂಡರು. ಅಂದರೆ ಈ ಹೊಸ ವೈರಸ್ ಬಗ್ಗೆ ನಮಗೆ ಬೇಕಾದ ಎಲ್ಲ ಮಾಹಿತಿಯನ್ನು, ಅದು ಯಾವ ವೈರಸ್, ಎಲ್ಲಿಂದ ಬಂತು, ಯಾವ ಪ್ರಾಣಿಯಿಂದ ಬಂತು, ಎಲ್ಲಿಂದ ಹೊರಟಿತ್ತು, ಹೇಗೆ ಹರಡ್ತಾ ಇದೆ, ಮನುಷ್ಯನಿಗೆ ಅದು ಯಾವ್ಯಾವ ಅಂಗಗಳಿಗೆ ಸಮಸ್ಯೆಯನ್ನು ಉಂಟು ಮಾಡ್ತದೆ, ಹೇಗೆ ಸಮಸ್ಯೆಯನ್ನು ಉಂಟು ಮಾಡ್ತದೆ, ಎಷ್ಟು ಗಂಭೀರವಾದ ಸಮಸ್ಯೆಗಳನ್ನು ಉಂಟು ಮಾಡ್ತದೆ, ಈ ಎಲ್ಲ ವಿವರಗಳನ್ನು ಕೇವಲ 2-2.5 ತಿಂಗಳಲ್ಲಿ ಇಡೀ ಜಗತ್ತಿಗೆ ತಿಳಿಯುವ ಹಾಗೆ ಅಧ್ಯಯನ ಮಾಡಿ ಆ ಮಾಹಿತಿಯನ್ನು ಹಂಚಿಕೊಂಡು ಈ ಮಾಹಿತಿ ಎಲ್ಲ ಕಡೆ ಉಚಿತವಾಗಿ ತಲುಪುವ ಹಾಗೆ ಮಾಡಲಿಕ್ಕೆ ಈ ಬಾರಿ ಸಾಧ್ಯ ಆಯಿತು. ಆದರೆ ಈ ಮಾಹಿತಿಯನ್ನು ನಾವು ಸರಿಯಾಗಿ ಬಳಕೆ ಮಾಡಿಕೊಂಡಿದ್ದೇವೆ ಅಂತ ಹೇಳುವಂಥದ್ದು ಇವತ್ತು ನಾವು ಕೇಳಬೇಕಾದಂಥ ಅತ್ಯಂತ ದೊಡ್ಡದಾದ ಪ್ರಶ್ನೆ. ನಾನು ಆಗಲೇ ಹೇಳಿದ ಹಾಗೆ ಈ ಹಿಂದೆ ಸ್ಪ್ಯಾನಿಷ್ ಫ್ಲೂ ಇರ್ಬೋದು, ಇಲ್ಲ ಅತ್ಯಂತ ಇತ್ತೀಚೆಗೆ 10 ವರ್ಷಗಳ ಕೆಳಗಷ್ಟೇ ಬಂದಿದ್ದಂಥ H1N1 ಇರ್ಬೋದು, ಅವೆಲ್ಲಕ್ಕಿಂತಲೂ ಮೀರಿದಂತೆ ಅತ್ಯಂತ ಬೇಗನೆ ನಾವು ಇಷ್ಟೊಂದು ಅಗಾಧವಾದ ಮಾಹಿತಿಯನ್ನು ಸಂಗ್ರಹಿಸಿ ಅಷ್ಟು ಬೇಗನೆ ಅದನ್ನು ಇಡೀ ಜಗತ್ತಿಗೆ ನಾವು ಇದನ್ನು ಹಂಚಿಕೊಂಡಿದ್ದೇವೆ. ಆದರೆ ಅದನ್ನು ಬಳಸುವಲ್ಲಿ ನಾವು ಅದೇ ಮಟ್ಟದ ವೈಜ್ಞಾನಿಕ ಮನೋಭಾವವನ್ನು, ವೈಚಾರಿಕತೆಯನ್ನು ನಾವು ತೋರಿಸಿದ್ದೇವೆಯಾ ಅಂತ ಕೇಳಿದರೆ ಅದಕ್ಕೆ ಸ್ಪಷ್ಟವಾದ ಉತ್ತರ ಇಲ್ಲ ಅಂತ ಅನ್ನೋದು. ಇದು ನಾವೆಲ್ಲರೂ ಆತ್ಮವಿಮರ್ಶೆ ಮಾಡಿಕೊಳ್ಬೇಕಾದಂತಹ ಮತ್ತು ಸಾಕಷ್ಟು ಬೇಸರವನ್ನು ಕೂಡ ಉಂಟು ಮಾಡುವಂಥ ಒಂದು ವಿಷಯ. ಈ ಹೊಸ ವೈರಸ್ ಬಂದಾಗ ಇದು ಚೀನಾದಲ್ಲಿ ಏನು ಮಾಡಿದರು, ಆ ಒಂದು ನಗರವನ್ನು ಅವರು ದಿಗ್ಬಂಧನಕ್ಕೆ ಒಳಪಡಿಸಿದರು. ಆದರೆ ದಿಗ್ಬಂಧನಕ್ಕೆ ಒಳಪಡಿಸಿದಾಗ ಪ್ರತಿಯೊಂದು ಮನೆಯ ಏನೇನು ಅಗತ್ಯಗಳಿತ್ತು ಅದೆಲ್ಲವನ್ನು ಕೂಡ
ಅವರು ನಿಭಾಯಿಸಿದರು. ಮನೆಯಿಂದ ಹೊರಗೆ ಬರಲಿಕ್ಕೆ ಬಿಡದಿದ್ದರೂ ಕೂಡ ಅವರಿಗೆ ಬೇಕಾದ ಆಹಾರ, ಅವರಿಗೆ ಬೇಕಾದ ಅವರ ಆರೋಗ್ಯದ ಅಗತ್ಯಗಳು, ಔಷಧಗಳು ಮತ್ತು ಅವರ ಏನು ಪ್ರತಿನಿತ್ಯ ಅವರನ್ನು ನಿಗಾವಹಿಸುವಂಥದ್ದು ಇದೆಲ್ಲವನ್ನು ಕೂಡ ಅಲ್ಲಿ ಮಾಡಿದರು. ಆದರೆ ಅಲ್ಲಿ ದಿಗ್ಬಂಧನ ಅಥವಾ ಲಾಕ್ಡೌನ್ ಮಾಡಿದ್ದಾರೆ ಅಂತ ಹೇಳುವ ಒಂದು ವಿಚಾರವನ್ನು ಕೇಳಿಕೊಂಡ ಮಾತ್ರಕ್ಕೆ ಹಲವಾರು ದೇಶಗಳಲ್ಲಿ ಅದೇ ಲಾಕ್ಡೌನ್ ಅಂತ ಹೇಳಿಕೊಂಡು ಮಾಡಿದರು. ಆದರೆ ಚೀನಾದಲ್ಲಿ ಏನಾಗಿತ್ತು ಅದನ್ನೇ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಅದನ್ನು ಆಲೋಚನೆ ಮಾಡಿ ಅದರ ಬಗ್ಗೆ ವಿಮರ್ಶೆ ಮಾಡಿ ಅದು ನಮ್ಮ ದೇಶಕ್ಕೆ ಅಥವಾ ಇನ್ಯಾವುದೋ ದೇಶಕ್ಕೆ ಅದು ಅದೇ ರೀತಿಯಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳುವಂಥ ವಿಮರ್ಶೆಗಳನ್ನಾಗಲಿ ಆ ಬಗ್ಗೆ ಅಧ್ಯಯನಗಳನ್ನಾಗಲಿ ಯಾರೂ ಮಾಡಿದಂಗೆ ಕಾಣುವುದಿಲ್ಲ. ಇದರ ಪರಿಣಾಮ ಏನಾಯಿತು ಅಂತಂದರೆ ಹೆಚ್ಚಿನ ದೇಶಗಳಲ್ಲಿ ದಿಗ್ಬಂಧನ ಈ ಲಾಕ್ಡೌನ್ ಅನ್ನುವಂಥದ್ದು ವಿಫಲ ಆಯಿತು. ಕೆಲವು ದೇಶಗಳಲ್ಲಿ ಸೋಂಕು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಸಾರ ಆಗ್ತಾ ಇದ್ದಾಗ, ಲಕ್ಷಗಟ್ಟಲೆ ಜನರಿಗೆ ಅದು ಸೋಂಕ್ತಾ ಇದ್ದಾಗ ದಿಗ್ಬಂಧನವನ್ನು ಮಾಡಿದರು. ದಿಗ್ಬಂಧನದ ಫಲವಾಗಿಯೋ ಅಲ್ಲ ಅದು ತನ್ನಿಂತಾನೇ ಎಲ್ಲರನ್ನು ಸೋಂಕಿದ್ದರಿಂದಲೋ ಅಂತೂ ಸೋಂಕು ಕಡಿಮೆ ಆಯಿತು. ನಮ್ಮ ದೇಶದಲ್ಲಿ ಇಡೀ 137 ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ಕೇವಲ 564 ಪ್ರಕರಣಗಳಿದ್ದಾಗ ನಾವು ಇಡೀ ದೇಶವನ್ನು ಲಾಕ್ಡೌನ್ ಮಾಡಿದೆವು. ಅದರ ಪರಿಣಾಮ ಇವತ್ತು ನಮ್ಮ ಮುಂದಿದೆ. ಯಾವುದೇ ಲಾಕ್ಡೌನನ್ನು 2 ವಾರ 3 ವಾರಕ್ಕಿಂತ ಹೆಚ್ಚು ಸಮಯ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಾವು ಬಹಳ ಬೇಗನೆ ದಿಗ್ಬಂಧನ ಮಾಡಿದ ಕಾರಣಕ್ಕೆ ಬಹುಶಃ ಅದನ್ನು ಮುಂದುವರಿಸಲಿಕ್ಕೆ ಆಗದೆ ಅದನ್ನು ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದರೂ ಅದನ್ನು ಅನಿವಾರ್ಯವಾಗಿ ಹಿಂಪಡೆಯಬೇಕಾಯಿತು. ಇವತ್ತು ನಮ್ಮ ದೇಶದ ಪ್ರಕರಣಗಳು ಬಹಳ ಬೇಗನೆ ಮೇಲೆ ಏರ್ತಾ ಇವೆ. ನಾನಾಗಲೇ ಹೇಳಿದಾಗೆ ಸುಮಾರು 20 ಲಕ್ಷದಷ್ಟು ಪ್ರಕರಣಗಳನ್ನು ನೋಡಿದ್ದೇವೆ. ಸುಮಾರು 40,000 ಮಂದಿ ಇವತ್ತು ಅದರಿಂದ ಮೃತಪಟ್ಟಿದ್ದಾರೆ. ಈ ಕೊರೋನಾ ಸೋಂಕಿನ ಬಗ್ಗೆ ಈಗಾಗಲೇ ವಿಶ್ವದಲ್ಲಿ ಸಾಕಷ್ಟು ಅಧ್ಯಯನಗಳಾಗಿವೆ. ಬಹಳ ಸ್ಪಷ್ಟವಾಗಿ ಕೆಲವು ವಿಷಯಗಳು ಇವತ್ತು ನಮಗೆ ತಿಳಿದು ಬಂದಿದೆ. ಏನು ಅಂತಂದರೆ, ಇದು ಹಿಂದೆ ನಾವು ನೋಡಿದಂಥ ಕೊರೋನಾ ವೈರಸ್ಗಳಿಗಿಂತ ಸ್ವಲ್ಪ ಹೆಚ್ಚು ಸೋಂಕನ್ನುಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಮೂಗು ಗಂಟಲನ್ನು ಮಾತ್ರ ಸೋಂಕುವ ಆ 4 ವೈರಸ್ಗಳ ಥರ ಇದು ಅಲ್ಲ. ಅವುಗಳಿಗಿಂತ ಸ್ವಲ್ಪ ಹೆಚ್ಚಾಗಿದ್ದು ಶ್ವಾಸಕೋಶಗಳನ್ನು ಕೂಡ ಸೋಂಕ್ತದೆ. ಆದರೆ ಈಗಾಗಲೇ ನಾವು ನೋಡಿರುವಂಥ ಈ ಸೋಂಕಿನ ಈ ವೈರಸ್ನ ವರ್ತನೆಯನ್ನು ನಾವು ಅಧ್ಯಯನ ಮಾಡಿದ ಪ್ರಕಾರ 10 ಲಕ್ಷಕ್ಕೆ 3 ಅಥವಾ ಅದಕ್ಕಿಂತ ಕಡಿಮೆ ಯುವಕರು ಇದರಿಂದ ಮೃತಪಡ್ತಾರೆ. ಅಂದರೆ 45 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಈ ಸೋಂಕು ತಗಲಿದರೆ ಸಾವನ್ನಪ್ಪುವವರ ಪ್ರಮಾಣ 10 ಲಕ್ಷಕ್ಕೆ 3 ಅಥವಾ ಇಲ್ಲವೇ ಇಲ್ಲ ಅನ್ನುವಷ್ಟು. 45 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಯಾವುದೇ ಕಾಯಿಲೆಗಳು ಇಲ್ಲದಿದ್ದರೆ ಸಾವಿನ ಪ್ರಮಾಣ ಕಡಿಮೆಯೇ ಇರ್ತದೆ. 80 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಬೇರೆ ಬೇರೆ ಕಾಯಿಲೆಗಳು, ಅಂದರೆ ಅವರಾಗಲೇ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸು, ಬ್ಲಡ್ ಪ್ರೆಷರ್ ಅಥವಾ ರಕ್ತದೊತ್ತಡ ಅಥವಾ ರಕ್ತದ ಕ್ಯಾನ್ಸರ್ ಅಥವಾ ಮೊದಲೇ ಶ್ವಾಸಕೋಶಗಳು, ಪಿತ್ತಜನಕಾಂಗ ಅಂದರೆ ಲಿವರ್ ಅಥವಾ ಮೂತ್ರಪಿಂಡಗಳು ಅಥವಾ ಕಿಡ್ನಿ, ಈ ಅಂಗಗಳ ದೊಡ್ಡ ದೊಡ್ಡ ಅಂಗಗಳ ದೀರ್ಘಕಾಲದ ಗಂಭೀರ ಕಾಯಿಲೆಗಳಿಂದ ಬಳಲ್ತಾ ಇದ್ದವರಾಗಿದ್ದರೆ ಅಂಥವರಲ್ಲಿ ಈ ಸೋಂಕಿನಿಂದ ಗಂಭೀರ ಸಮಸ್ಯೆಗಳಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಅಂದರೆ ಸಣ್ಣ ವಯಸ್ಸಿನವರಲ್ಲಿ ಯಾವುದೇ ರೋಗಗಳಿಲ್ಲದ ಆರೋಗ್ಯವಂತರಲ್ಲಿ ಈ ಕೊರೋನಾ ಸೋಂಕು ತನ್ನಿಂತಾನಾಗಿ 1 ವಾರದೊಳಗೆ ವಾಸಿಯಾಗ್ತದೆ. ಅದಾಗಲೇ ಬೇರೆ ಕಾಯಿಲೆಗಳನ್ನು ಹೊಂದಿರುವವರಲ್ಲಿ ಮತ್ತು 60-65 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಈ ಸೋಂಕು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದರೆ ಅವರಲ್ಲಿಯೂ ಕೂಡ, ಈ 80 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿಯೂ ಕೂಡ, ಎಲ್ಲ ಸಮಸ್ಯೆಗಳನ್ನು ಹೊಂದಿದವರಲ್ಲಿಯೂ ಕೂಡ ಈ ಸೋಂಕು ತಗಲಿದರೆ ಸಾಯುವ ಸಾಧ್ಯತೆ 20%. ಅಂದರೆ ಅವರಲ್ಲಿಯೂ 80%ದಷ್ಟು ಮಂದಿ ಈ ಸೋಂಕನ್ನು ಪಡೆದರೆ ಗುಣಮುಖರಾಗ್ತಾರೆ. ಹಲವಾರು ವರದಿಗಳನ್ನು ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೇವೆ. 100 ವರ್ಷದವರು ಗುಣ ಹೊಂದಿದ್ರು, 90 ವರ್ಷದವರು ಗುಣ ಹೊಂದಿದ್ರು, ಇತ್ಯಾದಿ ಇತ್ಯಾದಿ. ಆದ್ದರಿಂದ ಈ ಸೋಂಕಿನ ಬಗ್ಗೆ ಹುಟ್ಟಿಸಲಾಗಿರುವ ಇದೇನು ವಿಪರೀತವಾದ ಭಯ ಇದೆ, ಆತಂಕ ಇದೆ, ಇದು ಖಂಡಿತಕ್ಕೂ ಅಗತ್ಯ ಇಲ್ಲ ಅಥವಾ ಇರಲಿಲ್ಲ ಅಂತ ಅನ್ನುವಂಥದ್ದು ಇವತ್ತು ವಿಶ್ವದ ಎಲ್ಲ ಕಡೆಗಳಿಂದ ದೃಢಪಟ್ಟಿದೆ. ಅದರಿಂದ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಏನು ಬಯಸ್ತೇನೆ ಅಂತಂದರೆ, ದಯವಿಟ್ಟು ಯಾರು ಈ ಕೊರೋನಾ ಸೋಂಕಿನ ಬಗ್ಗೆ ಭಯಗೊಂಡು ಆತಂಕಕ್ಕೀಡಾಗಿ ಮನೆಯಿಂದ ಹೊರಗೆ ಬಾರದೇ ಇರುವುದು, ಯಾವ ಕೆಲಸವನ್ನು ಮಾಡದೇ ಇರುವುದು, ನಮ್ಮ ಮನೆಯವರನ್ನು, ನಮ್ಮ ಮನೆಯ ಹತ್ತಿರ ಇರುವಂಥ ನೆರೆಹೊರೆಯವರನ್ನು, ನಮ್ಮ ಸಂಬಂಧಿಕರನ್ನು ನಮ್ಮ ಮನೆಗೆ ಒಳಗೆ ಪ್ರವೇಶಿಸದ ಹಾಗೆ
ಅವರನ್ನು ವೈರಿಗಳಾಗಿ ಅಸ್ಪೃಶ್ಯರಾಗಿ ನಾವೇನು ಇವತ್ತು ನೋಡ್ತಾ ಇದ್ದೇವೆ, ಅದನ್ನು ಮಾಡುವ ಅಗತ್ಯ ಖಂಡಿತಕ್ಕೂ ಇಲ್ಲ. ಇದು ಅಷ್ಟೊಂದು ಮಾರಕವಾದಂಥ ಸೋಂಕು ಅಲ್ಲ. ಆದರೆ ಎಷ್ಟೋ ಜನ ಇದನ್ನು ನಾನು ಹೇಳಿದಾಗ ಪ್ರಶ್ನೆ ಕೇಳ್ತಾರೆ, ಕೆಲವರು ಯುವಕರು ಸಾಯ್ತಾ ಇದ್ದಾರಲ್ಲ ಡಾಕ್ಟ್ರೇ. ಜಗತ್ತಿನಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಂದಿರೋ ವರದಿಗಳ ಪ್ರಕಾರ ನಾನು ಆಗಲೇ ಹೇಳಿದಾಗೆ ಯುವಕರಲ್ಲಿ ಸಾವುಂಟಾಗೋ ಸಾಧ್ಯತೆಗಳು ತೀರಾ ಕಡಿಮೆ. ಅದು 30 ವರ್ಷಕ್ಕಿಂತ ಕೆಳಗಿನವರಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಉಳಿದ 60 ವರ್ಷ ಮತ್ತು 30 ವರ್ಷದ ನಡುವಿನ ವಯೋಮಾನದವರಲ್ಲಿ ಯಾರಲ್ಲಿ ವಿಪರೀತವಾದ ಬೊಜ್ಜಿದೆ, ಯಾರ ದೇಹ ತೂಕ ನಾವು BMI ಅಂತ ಏನು ಹೇಳ್ತೇವೆ ಅದು 30 ಅಥವಾ 35ಕ್ಕಿಂತ ಜಾಸ್ತಿ ಇದೆ, ಅಂದರೆ ಸರಾಸರಿಯಾಗಿ ತೂಕ 90-95 ಕಿಲೋ ಇದ್ದವರಲ್ಲಿ ಕೊರೋನಾ ಸೋಂಕು ಬಾಧಿಸಿದರೆ ಸಮಸ್ಯೆಗಳಾಗೋ ಸಾಧ್ಯತೆಗಳಿವೆ. ನಿಯಂತ್ರಣದಲ್ಲಿಲ್ಲದ ರಕ್ತದೊತ್ತಡ ಇದ್ದರೆ, ಸಕ್ಕರೆ ಕಾಯಿಲೆ ಇದ್ದರೆ ಯುವಕರಲ್ಲಿ ಕೂಡ ಇದು ಸಮಸ್ಯೆಯನ್ನು ಉಂಟು ಮಾಡಬಹುದು. ಆದರೆ ವಯಸ್ಸಾದವರಿಗೆ ಹೋಲಿಸಿದರೆ ಯುವಕರು ಇದರಿಂದ ಗುಣವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಈ ಕೊರೋನಾ ಸೋಂಕು ಬಂದಾಗ ಹೆಚ್ಚಿನವರಿಗೆ ಜ್ವರ ಬರ್ತದೆ. ಅದು ಸಣ್ಣ ಮಟ್ಟಿನ ಜ್ವರ ಆಗಿರ್ತದೆ, ಸ್ವಲ್ಪ ಮೈಕೈ ನೋವು ಇರ್ತದೆ, ತಲೆನೋವು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡು ಬರ್ತದೆ. ಮತ್ತು ವಿಶೇಷವಾಗಿ ಮೂಗಿನಲ್ಲಿ ವಾಸನೆ ತಿಳಿಯದೇ ಇರುವಂಥದ್ದು ಮತ್ತು ಬಾಯಿ ರುಚಿ ಕೆಡುವಂಥದ್ದು. ಇವು ಸುಮಾರು 85-90% ರೋಗ ಲಕ್ಷಣ ಇದ್ದವರಲ್ಲಿ ಕಂಡು ಬರ್ತದೆ ಅಂತ ಹೇಳಿ ಇವತ್ತು ವಿಶ್ವದಾದ್ಯಂತ ವರದಿಯಾಗಿದೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ಸುಮಾರು 20% ಜನರಲ್ಲಿ ಈ ಕೆಮ್ಮು ಮತ್ತು ಗಂಟ್ಲು ನೋವು ಮತ್ತು ಜ್ವರದ ಜೊತೆಗೆ ಬೇದಿ ಕೂಡ ಇರ್ತದೆ. ಆದ್ದರಿಂದ ಇವತ್ತು ಯಾರಿಗಾದರೂ ಜ್ವರ, ಕೆಮ್ಮು, ಗಂಟ್ಲು ನೋವು, ನೆಗಡಿ, ಮೈಕೈ ನೋವು, ತಲೆನೋವು, ಅದರ ಜೊತೆಗೆ ಬೇದಿ ಇದ್ದರೆ ಇವರೆಲ್ಲರನ್ನು ಕೂಡ ನಾವು ಕೊರೋನಾದಿಂದ ಪೀಡಿತರಾದವರು ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ. ಇವರೆಲ್ಲರೂ ಕೂಡ ತಮ್ಮ ಮನೆಯಲ್ಲೇ ಇರಬೇಕು, ಮನೆಯಲ್ಲೇ ಇರ್ಬೋದು. ಇವರು ಹೊರಗಡೆ ಬಂದರೆ ಎಲ್ಲೆಲ್ಲ ಅವರು ತಿರುಗಾಡ್ತಾರೆ, ಅಲ್ಲಿ ಎಲ್ಲ ಅವರು ಸೋಂಕನ್ನು ಹರಡಲಿಕ್ಕೆ ಕಾರಣರಾಗ್ತಾರೆ. ಆದ್ದರಿಂದ ದಯವಿಟ್ಟು ಈ ಥರದ ರೋಗ ಲಕ್ಷಣಗಳಿರುವವರು ಮನೆಯೊಳಗೆ ಇರಬೇಕು. ಆದರೆ ಯಾರಲ್ಲಿ ರೋಗ ಲಕ್ಷಣಗಳು ಉಲ್ಬಣಿಸುವಂಥ ಸಾಧ್ಯತೆಗಳಿದೆ, ನಾನು ಈಗಾಗಲೇ 2-3 ಬಾರಿ ಹೇಳಿದೆ, ಯಾರು ಹಿರಿಯ ವಯಸ್ಸಿನವರಿದ್ದಾರೆ, ಸಕ್ಕರೆ ಕಾಯಿಲೆ ಇದ್ದವರಿದ್ದಾರೆ, ವಿಪರೀತ ಬೊಜ್ಜು ಇದ್ದವರಿದ್ದಾರೆ, ಬ್ಲಡ್ ಪ್ರೆಷರ್ ಇದ್ದವರಿದ್ದಾರೆ, ಅಥವಾ ಕಿಡ್ನಿ ಅಥವಾ ಹೃದಯ ಅಥವಾ ಲಿವರ್ನ ಕಾಯಿಲೆಗಳು ಇದ್ದವರಿದ್ದಾರೆ, ಗಂಭೀರವಾದ ಕಾಯಿಲೆಗಳು ಇದ್ದವರಿದ್ದೀರಿ, ಅವರು ವಿಶೇಷ ಎಚ್ಚರಿಕೆಯನ್ನು ವಹಿಸಬೇಕು. ತಮ್ಮ ರೋಗ ಬಿಗಡಾಯಿಸ್ತಾ ಇದೆಯಾ ಅಂತ ಹೇಳುವುದನ್ನು ಗಮನವಿಟ್ಟು ನೋಡಬೇಕು. ಯಾರಲ್ಲಿ ವಿಪರೀತವಾದ ಬಳಲಿಕೆ ಅನಿಸ್ತಾ ಇದೆ, ಯಾರಲ್ಲಿ ಕೆಮ್ಮು ಜಾಸ್ತಿ ಆಗ್ತಾ ಇದೆ, ಯಾರಲ್ಲಿ ಉಸಿರಾಟಕ್ಕೆ ಕಷ್ಟ ಅನಿಸ್ತಾ ಇದೆ, ಮತ್ತು ನಡೆಯುವಾಗ ಅಥವಾ ಮಲಗಿದಾಗ, ಯಾವುದೇ ಒಂದು ಸ್ಥಿತಿಯಲ್ಲಿ ಮಲಗಿದಾಗ ಈ ಕಷ್ಟಗಳು ಜಾಸ್ತಿ ಆಗ್ತಾ ಇದ್ದರೆ, ಅಥವಾ ಎದ್ದೇಳಲಾಗದಷ್ಟು ದೇಹಕ್ಕೆ ನಿತ್ರಾಣ ಅಂತ ಅನಿಸ್ತಾ ಇದ್ದರೆ, ಅಂಥವರು ವಿಶೇಷವಾಗಿ ಇನ್ನಷ್ಟು ಎಚ್ಚರಿಕೆಯಿಂದ ತಮ್ಮ ರೋಗ ಲಕ್ಷಣಗಳನ್ನು ಗಮನಿಸಬೇಕಾಗ್ತದೆ. ಆಮೇಲೆ ಕೆಲವರಲ್ಲಿ 2-3 ದಿನದಲ್ಲಿ ಜ್ವರ ಕಡಿಮೆ ಆಗ್ತದೆ, ಆದರೆ ಈ ದೇಹದ ಒಳಗೆ ಆಗ್ತಾ ಇರುವಂಥ ಸಮಸ್ಯೆಗಳು, ಶ್ವಾಸಕೋಶಕ್ಕೆ ಆಗ್ತಾ ಇರುವಂಥ ಹಾನಿ ಮುಂದುವರಿಯುವ ಸಾಧ್ಯತೆಗಳಿದೆ. ಆದ್ದರಿಂದ ಯಾರಲ್ಲಿ ರೋಗದಿಂದ ಅಪಾಯ ಆಗುವ ಸಾಧ್ಯತೆಗಳಿದೆ ಅವರು ಜ್ವರ ಕಡಿಮೆ ಆಯಿತು ಅಂತ ಅಂದ ತಕ್ಷಣ ಎಲ್ಲವನ್ನ ಬಿಟ್ಟು ಮತ್ತೆ ಎಚ್ಚರಿಕೆಯನ್ನು ಕಳೆದುಕೊಂಡು ತಿರುಗಾಡುವಂಥದ್ದನ್ನು ಮಾಡಬಾರ್ದು. ಸೊ ಇವರೆಲ್ಲರಲ್ಲಿ ಕೂಡ ರಕ್ತದ ಆಮ್ಲಜನಕವನ್ನು ಪರೀಕ್ಷಿಸಲಿಕ್ಕೆ ಸಾಧ್ಯ ಆದರೆ ಮನೆಯಲ್ಲೇ ಇದ್ದುಕೊಂಡು, ಅದಕ್ಕೆ ಪಲ್ಸ್ ಆಕ್ಸಿಮೀಟರ್ ಅಂತ ಹೇಳೋ ಒಂದು ಸರಳವಾದ ಉಪಕರಣ ಸಿಗ್ತದೆ. ಈ ಪಲ್ಸ್ ಆಕ್ಸಿಮೀಟರನ್ನು ಬಳಸಿಕೊಂಡು ತಮ್ಮ ರಕ್ತದ ಆಮ್ಲಜನಕದ ಮಟ್ಟವನ್ನು ನೋಡಿಕೊಂಡಿದ್ದರೆ ಅದು 95%ಕ್ಕಿಂತ ಕಡಿಮೆ ಆದರೆ ತಕ್ಷಣ ಅವರ ಆಸ್ಪತ್ರೆಯಲ್ಲಿ ಹೋಗಿ ದಾಖಲಾಗಬೇಕಾಗ್ತದೆ. ಆದ್ದರಿಂದ ರೋಗ ಲಕ್ಷಣಗಳು ಇದ್ದ ಮಾತ್ರಕ್ಕೆ ಯಾರು ಆಸ್ಪತ್ರೆಗೆ ಹೋಗಬೇಕಾಗಿಲ್ಲ, ಯಾವುದೇ ಪರೀಕ್ಷೆಯನ್ನು ಮಾಡಬೇಕಾಗಿಲ್ಲ. ಇವರೆಲ್ಲರೂ ಕೂಡ ಯಾವುದೇ ಚಿಕಿತ್ಸೆ ಇಲ್ಲದೆ ಮನೆಯಲ್ಲಿಯೇ 4-5 ದಿನಗಳಲ್ಲಿ ವಾಸಿಯಾಗ್ತಾರೆ. ಆದರೆ ಯಾರಲ್ಲಿ ಸೋಂಕು ಜಾಸ್ತಿ ಆಗುವ ಸಾಧ್ಯತೆಗಳಿದೆ ಅವರು ತಮ್ಮ ದೇಹದ ಸ್ಥಿತಿಯನ್ನು ಎಚ್ಚರಿಕೆಯಿಂದ ನಿಗಾ ವಹಿಸಿಕೊಂಡು ನೋಡಿಕೊಂಡು, ರಕ್ತದ ಆಮ್ಲಜನಕದ ಮಟ್ಟವನ್ನು ನೋಡಿಕೊಂಡು, ಅದು ಕೆಳಗೆ 95%ಕ್ಕಿಂತ ಕಡಿಮೆ ಆಗುವಂಥ ಸೂಚನೆಗಳು ಇದ್ದರೆ ತಕ್ಷಣವೇ ಆಸ್ಪತ್ರೆಯಲ್ಲಿ ಹೋಗಿ ದಾಖಲಾಗಬೇಕು. ಆವಾಗ ತಡ ಮಾಡಿದರೆ ಜೀವಕ್ಕೆ ಅಪಾಯ ಆಗುವಂಥ ಸಾಧ್ಯತೆ ಇದೆ. ಈ ಕೊರೋನಾ ಸೋಂಕು ನಾನು ಈಗಾಗಲೇ ಹೇಳಿದ ಹಾಗೆ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ, ಬೊಜ್ಜು ಇದ್ದವರಲ್ಲಿ, ಆಮೇಲೆ ರಕ್ತದೊತ್ತಡ ಇದ್ದವರಲ್ಲಿ ಜಾಸ್ತಿ ಇರ್ತದೆ. ಇವೆಲ್ಲ ಕಾಯಿಲೆಗಳಿಗೆ ಮೂಲ ಕಾರಣ ಇವತ್ತು ನಾವು ಸೇವಿಸುವಂಥ ಆಹಾರದಲ್ಲಿರುವಂಥ ಸಕ್ಕರೆ
ಮತ್ತು ಸಂಸ್ಕರಿತ ಆಹಾರ. ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಇತರ ವಿಜ್ಞಾನಿಗಳು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಿದ್ದಾರೆ. ಕೊರೋನಾ ಸೋಂಕಿನಿಂದ ರಕ್ಷಿಸಿಕೊಳ್ಳಿಕ್ಕೆ ಎಲ್ಲರೂ ಮಾಡಬೇಕಾದಂಥ ಒಂದು ಸರಳವಾದ ಕ್ರಮ ಅಂತಂದರೆ ಸಕ್ಕರೆಯ ಸೇವನೆಯನ್ನು ಸಂಪೂರ್ಣವಾಗಿ ವರ್ಜಿಸುವುದು, ಹಣ್ಣು ಮತ್ತು ಹಣ್ಣಿನ ರಸಗಳ ಸೇವನೆಯನ್ನು ಕೂಡ ವರ್ಜಿಸುವುದು. ಹಣ್ಣು ಮತ್ತು ಹಣ್ಣಿನ ರಸಗಳು ಕೂಡ ಸಕ್ಕರೆ. ಅದೇ ರೀತಿ ಸಂಸ್ಕರಿತ ತಿನಿಸುಗಳೇನಿದೆ, ಬ್ರೆಡ್ಡು, ಬಿಸ್ಕತ್ತು, ನೂಡಲ್ಸ್, ಇಂಥವೆಲ್ಲ ಏನು ಆಧುನಿಕ ಆಹಾರ ಅಂತ ನಾವೇನು ಹೇಳ್ತೇವೆ, ಇವೆಲ್ಲವೂ ಕೂಡ ಸಕ್ಕರೆ ಭರಿತವಾದ ಆಹಾರಗಳೇ. ಇವನ್ನು ಕೂಡ ತ್ಯಜಿಸಬೇಕು. ಇನ್ನೊಂದು ಆಸಕ್ತಿದಾಯಕವಾದ ವಿಚಾರ ಏನು ಅಂತಂದರೆ, ಇವೇ ವಸ್ತುಗಳಿಂದ ನಾವು ಮದ್ಯವನ್ನು ತಯಾರು ಮಾಡ್ತೀವಿ. ಅದು ಬಿಯರ್ ಇರ್ಬೋದು, ವೈನ್ ಇರ್ಬೋದು, ವಿಸ್ಕಿ ಇರ್ಬೋದು, ಬ್ರ್ಯಾಂಡಿ ಇರ್ಬೋದು, ಯಾವುದೇ ಇರ್ಬೋದು. ಎಲ್ಲ ಥರದ ಆಲ್ಕಹಾಲಿಕ್ ಬೆವರೇಜಸ್ ಅಂತ ನಾವೇನು ಹೇಳ್ತೇವೆ, ಇವೆಲ್ಲವನ್ನು ಕೂಡ ತಯಾರು ಮಾಡುವಂಥದ್ದು ಸಕ್ಕರೆಯಿಂದ, ಹಣ್ಣುಗಳಿಂದ ಮತ್ತು ಧಾನ್ಯಗಳಿಂದ. ಯಾವ ರೀತಿಯಲ್ಲಿ ಸಕ್ಕರೆ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡ್ತದೆ, ಅದೇ ರೀತಿಯಲ್ಲಿ ಮದ್ಯಪಾನ ಕೂಡ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡ್ತದೆ. ಯಾವ ಥರ ಮದ್ಯಪಾನ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡ್ತದೆ, ಅದೇ ರೀತಿ ಸಕ್ಕರೆ ಮತ್ತು ಹಣ್ಣಿನ ಸೇವನೆ, ಹಣ್ಣಿನ ರಸಗಳ ಸೇವನೆ ಕೂಡ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡ್ತದೆ. ಇದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು. ಆದ್ದರಿಂದ ಈ ಕೊರೋನಾ ಸೋಂಕಿನಿಂದ ತತ್ತರಿಸದೇ ಇರಬೇಕಾದ್ರೆ, ಅದರಿಂದ ಸಮಸ್ಯೆಗೆ ಈಡಾಗದೇ ಇರಬೇಕಾದ್ರೆ, ರಕ್ಷಣೆ ಪಡಿಬೇಕು ಅಂತಾದರೆ ದಯವಿಟ್ಟು ಎಲ್ಲರೂ ಕೂಡ ಸಕ್ಕರೆಯನ್ನು ತ್ಯಜಿಸಿ ವಿಪರೀತವಾಗಿ ಹಣ್ಣು ಮತ್ತು ಹಣ್ಣಿನ ರಸಗಳ ಸೇವನೆ ಮಾಡುವುದನ್ನು ತ್ಯಜಿಸಬೇಕು. ಸಂಸ್ಕರಿತ ಆಹಾರವನ್ನು ತ್ಯಜಿಸಬೇಕು. ಮದ್ಯಪಾನವನ್ನು ತ್ಯಜಿಸಬೇಕು. ಆಮೇಲೆ ಯಾರಿಗೆ ಕೊರೋನಾ ಸೋಂಕಿನ ಲಕ್ಷಣಗಳಿದೆ ಅವರಿಂದ ಆದಷ್ಟು ದೂರವನ್ನು, ಸುಮಾರು 6 ಅಡಿ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು. ಕೆಮ್ಮು ಇದ್ದರೆ ಕೆಮ್ಮುವವರು ತಮ್ಮ ಮುಖವನ್ನು ಈ ಥರ ಮುಚ್ಚಿಕೊಂಡು ತಮ್ಮಿಂದ ಬೇರೆಯವರಿಗೆ ಸೋಂಕು ತಗಲದ ಹಾಗೆ ಜಾಗ್ರತೆ ಮಾಡುವಂಥದ್ದು. ಇವಿಷ್ಟನ್ನು ಮಾಡಿದರೆ ಖಂಡಿತಕ್ಕೂ ನಾವು ಕೊರೋನಾ ಸೋಂಕಿನಿಂದ ರಕ್ಷಣೆ ಪಡಿಬೋದು. ಒಂದು ವೇಳೆ ಕೊರೋನಾ ತಗಲಿದ್ರೂ ಕೂಡ ಗಾಬರಿ ಆಗಬೇಕಾದದ್ದಿಲ್ಲ. ನಾನು ಆಗಲೇ ಹೇಳಿದಾಗೆ 90% ಜನರಲ್ಲಿ ಇದು ಯಾವುದೇ ರೋಗ ಲಕ್ಷಣವನ್ನು ಉಂಟು ಮಾಡುವುದಿಲ್ಲ. ರೋಗ ಲಕ್ಷಣವನ್ನು ಉಂಟು ಮಾಡುವವರಲ್ಲಿಯೂ ಕೂಡ ಯಾರು ಕಿರಿಯ ವಯಸ್ಸಿನವರಿದ್ದೀರಿ, ಆರೋಗ್ಯವಂತರಿದ್ದೀರಿ, ನಿಮಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಮನೆಯಲ್ಲೇ ಇದ್ದುಕೊಂಡು ನೀವು ನಿಮ್ಮ ಆರೋಗ್ಯವನ್ನು ನಿಗಾ ವಹಿಸಿಕೊಂಡಿದ್ದರೆ ಸಾಕು. ಆದರೆ ಯಾರಿಗೆ ಅಪಾಯ ಆಗುವ ಸಾಧ್ಯತೆ ಇದೆ ಅಂಥವರು ಇನ್ನಷ್ಟು ಎಚ್ಚರಿಕೆ ವಹಿಸಿ ತಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನು, ಅದರಲ್ಲೂ ಆಮ್ಲಜನಕದ ಮಟ್ಟವನ್ನು ಸರಿಯಾಗಿ ನೋಡಿಕೊಂಡು ಅದು ಕೆಳಗಿಳಿಲಿಕ್ಕೆ ಶುರುವಾದರೆ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ಇದಿಷ್ಟು ಮಾಡಿದರೆ ಅಂದರೆ ಆತ್ಮಸ್ಥೈರ್ಯ, ಎಚ್ಚರಿಕೆ ಮತ್ತು ಒಂದು ವೇಳೆ ಆಸ್ಪತ್ರೆಯಲ್ಲಿ ದಾಖಲಾದರೆ ವೈದ್ಯರ ಏನು ಸಲಹೆಗಳಿದೆ ಅದನ್ನು ಪಾಲಿಸುವಂತೆ ಮತ್ತು ಈ ಕಾಯಿಲೆ ಗುಣ ಆಗುವವರೆಗೆ, ಅದಕ್ಕೆ 2-3 ವಾರಗಳು ಬೇಕಾಗ್ತದೆ, ಅದು ಕಾಯುವಂಥ ತಾಳ್ಮೆ, ಇವಿಷ್ಟು ಇದ್ದರೆ ಖಂಡಿತವಾಗಿಯೂ ನಾವು ಕೊರೋನಾವನ್ನು ಜಯಿಸ್ಬೋದು. ಯಾವುದೇ ದಿಗ್ಬಂಧನದಿಂದ, ಲಾಕ್ಡೌನ್ನಿಂದ ಕಾಯಿಲೆಯನ್ನು ನಿಯಂತ್ರಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳೋದು ಇವತ್ತು ನಮ್ಮ ಮುಂದಿದೆ. ಇದು ಮನುಷ್ಯನಿಂದ ಮನುಷ್ಯನಿಗೆ ಹರಡುವಂಥ ಕಾಯಿಲೆ ಆದದ್ರಿಂದ ಇದನ್ನು ದಿಗ್ಬಂಧನಗಳಿಂದ ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಪರಸ್ಪರ ನಾವು ಒಬ್ಬರಿಗೊಬ್ಬರು ಎಚ್ಚರಿಕೆಯಿಂದ ಇದ್ದರೆ, ಈ ಸರಳವಾದ ಕ್ರಮಗಳನ್ನು ಕೈಗೊಂಡ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಯಂತ್ರಿಸ್ಬೋದು. ಒಂದು ವೇಳೆ ಇದು ಬಂದರೂ ಕೂಡ ನಾನು ಆಗಲೇ ಹೇಳಿದಾಗೆ ಅದರಿಂದ ಹೆಚ್ಚು ಸಮಸ್ಯೆ ಏನಾಗುವುದಿಲ್ಲ. ಬಸವಣ್ಣ ಒಂದು ಮಾತನ್ನು ಹೇಳಿದರು, ಅಂಜಿದರಾಗದು, ಅಳುಕಿದರಾಗದು, ವಜ್ರ ಪಂಜರದೊಳಗಿದ್ದರಾಗದು, ತಪ್ಪದೆಲವು ಲಲಾಟ ಲಿಖಿತ. ಆದರೆ ಈ ದಿಗ್ಬಂಧನದ ಹೆಸರಲ್ಲಿ ನಮ್ಮನ್ನೆಲ್ಲ ವಜ್ರ ಪಂಜರದೊಳಗೆ ಹಾಕಿಟ್ಟಿದ್ದಾರೆ. ನೀವು ಮನೆಯಲ್ಲಿದ್ದರೆ ಯಾವುದೇ ರೋಗ ಬರುವುದಿಲ್ಲ, ಕೊರೋನಾದಿಂದ ನೀವು ಸುರಕ್ಷಿತರಾಗಿರ್ತೀರಿ ಅಂತೇಳಿ. ಇದು ಸಾಧ್ಯ ಇಲ್ಲ ಅಂತ ಹೇಳುವುದನ್ನು ಇವತ್ತು ನಾವೆಲ್ಲರೂ ನೋಡಿದ್ದೇವೆ. ನಾನು ಆಗಲೇ ಮೊದಲಿಗೆ ಹೇಳಿದೆ, ಎಷ್ಟೇ ಜ್ಞಾನವನ್ನು ನಾವು ಸಂಪಾದಿಸಿಕೊಂಡಿದ್ದರೂ ಕೂಡ, ಎಷ್ಟೇ ಇದನ್ನು ನಾವು ಹಂಚಿಕೊಂಡಿದ್ದರೂ ಕೂಡ ಅದನ್ನು ನಾವು ಬಳಸುವಾಗ ಎಡವಿದ್ದೇವೆ. ವೈಜ್ಞಾನಿಕ ಮನೋವೃತ್ತಿ ಇಲ್ಲದೇ ಇರುವುದು, ವೈಚಾರಿಕತೆ ನಮ್ಮಲ್ಲಿ ಇಲ್ಲದೇ ಇರುವುದು ಇವತ್ತು ನಮ್ಮನ್ನು ಈ ಸ್ಥಿತಿಗೆ ತಳ್ಳಿದೆ. ಬಸವಣ್ಣ ಬಹಳ ಸುಂದರವಾಗಿ ಇದನ್ನು ಬಹಳ ಹಿಂದೆ ಹೇಳಿದರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಅಂತ ಅವ್ರು ಹೇಳಿದರು. ಆದರೆ ಇವತ್ತು ಜ್ಞಾನ ನಮ್ಮ ಮುಂದೆ ಇದೆ,
ಜ್ಯೋತಿ ನಮ್ಮ ಮುಂದೆ ಇದೆ, ಎಲ್ಲವೂ ಇದೆ ನಮ್ಮ ಮುಂದೆ, ಸತ್ಯವು ನಮ್ಮ ಮುಂದೆ ಇದೆ. ಆದರೆ ಈ ಅಜ್ಞಾನಕ್ಕೆ ಕೇಡು ಮಾಡುವುದಕ್ಕೆ, ಕತ್ತಲೆಯನ್ನು ಓಡಿಸುವುದಕ್ಕೆ, ಅಸತ್ಯವನ್ನು ಗೆಲ್ಲುವುದಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಅಂತ ಹೇಳೋದು ಬಹಳ ಬೇಸರದ ವಿಷಯ. ಅದು ಆಗಬಾರದು. ನಮ್ಮ ದೇಶದ ವಿಜ್ಞಾನಿಗಳು, ನಮ್ಮ ದೇಶದ ಹಿರಿಯ ವೈದ್ಯರು ಕೊರೋನಾವನ್ನು ಯಾವ ಥರ ನಿಯಂತ್ರಿಸಬೇಕು ಅಂತೇಳಿ ಸರ್ಕಾರಕ್ಕೆ ಹೇಳ್ತಾನೆ ಬಂದಿದ್ದಾರೆ. ಆದರೆ ಇದೆಲ್ಲವನ್ನು ಕೂಡ ಕಡೆಗಣಿಸಲಾಗಿದೆ. ಅವರ ಮೇಲೆ ದೋಷಾರೋಪಣೆಗಳನ್ನು ಮಾಡಲಾಗಿದೆ. ಅವರು ಬಾಯಿ ಮುಚ್ಚಿ ಕುಳ್ಳಿರಬೇಕು ಅಂತ ಹೇಳುವಂಥ ಪರಿಸ್ಥಿತಿಯನ್ನು ಇವತ್ತು ನಮ್ಮ ದೇಶದಲ್ಲಿ ಸೃಷ್ಟಿ ಮಾಡಲಾಗಿದೆ. ಇದನ್ನು ನಾನು ಹೇಳ್ತಾ ಇರುವಾಗ ನನಗೆ ಅಕ್ಕ ಮಹಾದೇವಿಯರ ಈ ವಚನ ನಾವೆಲ್ಲ ಇದು ಓದಿದ್ದು ತಿಳಿದದ್ದು, ನಮ್ಮ ಶಾಲೆಯಲ್ಲಿ ಪಾಠದಲ್ಲಿ ಕಲ್ತಿರುವಂಥದ್ದು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆಂತಯ್ಯ ಅಂತ ಹೇಳ್ತಾರೆ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ. ನಾವು ವೈದ್ಯರು, ವೈದ್ಯ ವಿಜ್ಞಾನಿಗಳು ನಮಗೆ ಅನಿಸಿದ ಸತ್ಯವನ್ನು ನಾವು ಹೇಳ್ತಾನೆ ಇದ್ದೇವೆ, ನಾವು ಹೇಳ್ತಾನೆ ಇರ್ತೇವೆ. ನಿಂದಿಸುವವರು ನಿಂದಿಸ್ತಾರೆ. ನಾವು ಅಂಜದೆ ಈ ಸತ್ಯವನ್ನು ಮೊದಲು ಹೇಳಿದ್ದೇವೆ, ಇನ್ನೂ ಹೇಳ್ತೇವೆ. ಇಡೀ ವೈದ್ಯ ಲೋಕ, ಇಡೀ ಏನು ನಮ್ಮ ದೇಶದ ವಿಜ್ಞಾನಿಗಳಿದ್ದಾರೆ, ಅವರು ಇನ್ನಷ್ಟು ಧೈರ್ಯದಿಂದ ಈ ಸತ್ಯವನ್ನು ಹೇಳುವಂತಾಗಬೇಕು. ಈ ಸತ್ಯವನ್ನು ಹಂಚುವುದಕ್ಕೆ, ಇನ್ನಷ್ಟು ಧೈರ್ಯದಿಂದ ಹೇಳುವುದಕ್ಕೆ ಈ ರೀತಿಯ ಮತ್ತೆ ಕಲ್ಯಾಣದ ಕಾರ್ಯಕ್ರಮಗಳು ಇನ್ನಷ್ಟು ಅವಕಾಶವನ್ನು ಒದಗಿಸಿಕೊಡಲಿ ಅಂತ ಹೇಳ್ತಾ, ನನಗೆ ಈ ಅವಕಾಶವನ್ನು ಕೊಟ್ಟದ್ದಕ್ಕೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕಾಯದ ಕಳವಳ ಕಂಜಿ ಕಾಯೆಯ ಎನ್ನೆನು, ಕಾಯದ ಕಳವಳ ಕಂಜಿ ಕಾಯದ ಕಳವಳ ಕಂಜಿ, ಕಂಜಿ ಕಾಯೆಯ ಎನ್ನೇನು. ಯದ್ಭಾವಂ ತದ್ಭವತಿ, ಊರಿ ಬರಲಿ ಸಿರಿ ಬರಲಿ. ಯದ್ಭಾವಂ ತದ್ಭವತಿ, ಊರಿ ಬರಲಿ ಸಿರಿ ಬರಲಿ. ಬೇಕು ಬೇಡೆನ್ನೇನು ಆನು ನಿಮ್ಮ ಹಾರೇನು, ಮಾನವರ ಬೇಡೇನು ಆನು ನಿಮ್ಮ ಹಾರೇನು, ಮಾನವರ ಬೇಡೇನು. ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ, ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ. ಕಾಯದ ಕಳವಳ ಕಂಜಿ ಕಾಯೆಯ ಎನ್ನೇನು, ಕಾಯದ ಕಳವಳ ಕಂಜಿ ಕಾಯೆಯ ಎನ್ನೇನು. ಜೀವನೋಪಾಯ ಕಂಜಿ ಹೀಗೆಯ ಎನ್ನೇನು, ಜೀವನೋಪಾಯ ಕಂಜಿ ಹೀಗೆಯ ಎನ್ನೇನು. ಕಾಯದ ಕಳವಳ ಕಂಜಿ ಕಾಯೆಯ ಎನ್ನೇನು. ಕಾಯದ ಕಳವಳ ಕಂಜಿ, ಕಾಯದ ಕಳವಳ ಕಂಜಿ, ಕಾಯದ ಕಳವಳ ಕಂಜಿ, ಕಾಯೆಯ ಎನ್ನೇನು. ಮತ್ತೆ ಕಲ್ಯಾಣದ
ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಬಸವಾದಿ ಶಿವಶರಣರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ ನಮ್ಮ ದೀಕ್ಷಾ ಗುರುಗಳಾದ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಹಾಗೂ ತರಳಬಾಳು ಗುರು ಪರಂಪರೆಯ ಎಲ್ಲ ಗುರು ವೃಂದಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳು. ಪ್ರಪಂಚದ ಜೀವ ಸಂಕುಲದಲ್ಲಿ ಕಿರೀಟ ಸ್ಥಾನ ಮಾನವನಿಗಿದೆ. ಇದಕ್ಕೆ ಕಾರಣ ಅವನಿಗೆ ವಿವೇಕ ಇರೋವಂಥದ್ದು. ಹಾಗಂತ ಬೇರೆ ಜೀವ ಜಂತುಗಳಿಗೆ ವಿವೇಕ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅವು ನಮ್ಮ ಹಾಗೆ ನಾವು ವಿವೇಕಿಗಳು ಅಂತ ಹೇಳಲಿಕ್ಕೆ ಮಾತಾಡಕ್ಕೆ ಬರೋಲ್ಲ. ಅವುಗಳಿಗೆ ನಮ್ಮ ಹಾಗೆ ಭಾಷೆ ಇಲ್ಲ. ಒಂದು ವೇಳೆ ಅವು ಮಾತನಾಡಿದ್ರು, ಭಾಷೆ ಬಳಸಿದ್ರು, ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ನಮಗಿಲ್ಲ. ಮಾನವ ಎಷ್ಟೇ ವಿವೇಕಿ ಆಗಿದ್ರೂ ಅನೇಕ ಸಂದರ್ಭಗಳಲ್ಲಿ ಆತ ಇತರ ಜೀವಿಗಳಿಗಿಂತ ಕೀಳಾಗಿ ಅವಿವೇಕಿಯಂತೆ ವರ್ತಿಸೋದನ್ನು ಕಾಣ್ತಾ ಇದೆ. ಕಳ್ಳತನ, ಸುಳ್ಳು, ಕೊಲೆ, ದರೋಡೆ, ವ್ಯಭಿಚಾರ, ಅತ್ಯಾಚಾರ, ಭ್ರಷ್ಟಾಚಾರ, ಅನೀತಿ, ಅವ್ಯವಹಾರ, ಮೋಸ, ಕುತಂತ್ರ ಇಂಥವು ಮನುಷ್ಯನಿಗೆ ಗೊತ್ತಿರೋ ಅಷ್ಟು ಪ್ರಪಂಚದ ಯಾವ ಜೀವ ಜಂತುಗಳಿಗೂ ಗೊತ್ತಿಲ್ಲನೋ ಅಂತ ಅನ್ನಿಸ್ತಾ ಇದೆ. ಇತರ ಜೀವ ಜಂತುಗಳು ತಮಗೆ ಹಸಿವಾದಾಗ ಮಾತ್ರ ಆಹಾರ ಬಯಸ್ತಾವೆ. ಆಹಾರ ಸಿಕ್ಕರೆ ಅಲ್ಲಿಗೆ ಅವು ತೃಪ್ತ. ಆದರೆ ಮನುಷ್ಯ ಹಾಗಲ್ಲ. ಹಸ್ತಾಗ್ಲೂ ಅವಾಂತರ ಮಾಡ್ತಾನೆ, ಉಂಡಾಗ್ಲೂ ಅವಾಂತರ ಮಾಡ್ತಾನೆ. ಅವನಿಗೆ ಇವತ್ತಿನ ಚಿಂತೆಗಿಂತ ನಾಳೆಗೆ ಬೇಕು ಅಂತ ಕೂಡಿಡುವಂಥ ಹಂಬಲ. ಈ ಹಂಬಲನೇ ಅನೇಕ ದುರ್ಗುಣಗಳಿಗೆ ಅವನು ದಾನವನ ಹಾಗೆ ವರ್ತಿಸೋ ಹಾಗೆ ಮಾಡ್ತಾ ಇದೆ. ಇದರ ಪ್ರತಿಫಲವನ್ನು ಕೂಡ ಅವನೀಗ ಉಣ್ತಾ ಇದ್ದಾನೆ. ಆದರೂ ಕೂಡ ಬಹುತೇಕ ಜನ ಅಂತರಂಗದ ಅವಲೋಕನ ಮಾಡಿಕೊಂಡು ತಾವೇ ತಿದ್ಕೊಳ್ಳುವಂಥ ವಿವೇಕದಿಂದ ಬಾಳುವಂಥ ಮನಸ್ಸು ಮಾಡ್ತಾ ಇಲ್ಲ. ಏನು 1000 ವರ್ಷ ಬದುಕ್ತಾರೇನೋ ಅನ್ನೋ ಹಾಗೆ ತುಂಬ ವಿಚಿತ್ರವಾಗಿ ಅಮಾನವೀಯವಾಗಿ ವರ್ಸೋದನ್ನು ನೋಡ್ಬೋದು. ಈ ಪ್ರಕೃತಿ ಮಾತೆ ಪಾಠ ಕಲಿಸ್ಬೇಕು ಅಂತಾನೆ ಏನೇನೋ ಪರೀಕ್ಷೆಗಳನ್ನು ಒಡ್ತಾ ಇದೆ. ಆದರೆ ಆ ಪರೀಕ್ಷೆಗಳಲ್ಲಿ ನಾನು ಗೆದ್ದೆ ಅಂತ ಮನುಷ್ಯ ಬೀಗ್ತಾನೆ. ಗಮನಿಸ್ರಿ, ಹಲ್ಲು ಬಿದ್ದಾಗ ಕೃತಕ ಹಲ್ಲುಗಳನ್ನು ಕಟ್ಟಿಸ್ತಾನೆ. ಕೂದಲು ಬಿಳಿಯಾದಾಗ ಬಣ್ಣ ಬಳ್ಕೊಳ್ತಾನೆ. ಕಣ್ಣು ಮಂಜಾದಾಗ ಚಸ್ಮಾ ಹಾಕ್ಕೊಳ್ತಾನೆ. ಕಿವಿ ಕಿವುಡಾದಾಗ ಅದಕ್ಕೊಂದು ಯಂತ್ರ ಬಳಸ್ತಾನೆ. ಹೃದಯ ಕ್ರಿಯೆನೇ ನಿಲ್ಲೋ ಅಂಥ ಸ್ಥಿತಿ ಬಂತು ಅಂದರೆ ಬದಲಿ ಹೃದಯ ಜೋಡಣೆ ಮಾಡಿಸ್ಕೊಳ್ತಾನೆ. ಹೀಗೆ ಎಲ್ಲದಕ್ಕೂ ತನ್ನಲ್ಲೇ ಪರಿಹಾರ ಇದೆ ಅನ್ನೋಂತೆ ಮನುಷ್ಯ ಬೀಗ್ತಾನೆ. ಅವನ ಈ ಸ್ವಭಾವವನ್ನು ಕಂಡೇ ಶರಣರು ಮರಗ್ತಾರೆ. ಮರಿಗೆ ಅವ್ರು ಹೇಳುವಂಥ ಮಾತು, ಆಧ್ಯಾತ್ಮಿಕದಿಂದಾವ ದೇಹವ ವ್ಯಾಧಿ ಬಾಧಿಸುವುದಕ್ಕೆ ಮುನ್ನವೇ ಬೇಗ ಬೇಗ ಶಿವನ ಭಜಿಸಿರೋ ದೇಹ ಧರ್ಮವು ಆರವಶವಲ್ಲ. ದೇವ ದಾನವ ಮಾನವಾದಿಗಳು ಆವುದಾನೊಂದು ವ್ಯಾಧಿ ಬಿಡವು. ಅಂದಂದಿಗೆ
ದಿನ ತುಂಬಿದಂತೆ ನಿಶ್ಚಯಿಸಿ ಕಾಮ ಧೂಮ ಧೂಳೇಶ್ವರ ನೊಲಿಸಲೋಸುಗ ಬಂದ ಬಳಿಕ ಮರೆಯದಿರೋ. ನೋಡ್ರಿ, ಮಾದಾರ ಚೆನ್ನೈನವರ ಈ ವಚನ ವಾಸ್ತವಿಕತೆಗೆ ಹಿಡಿದಂಥ ಕನ್ನಡಿ ಅಂತ ನಾವು ಭಾವಿಸ್ಕೊಳ್ತೇವೆ. ಅದು ನಮ್ಮ ಅಜ್ಞಾನದ ಕಣ್ಣನ್ನು ತೆರೆಸೋ ಹಾಗೆ ಇದೆ. ಮನುಷ್ಯ ತಾಯಿಯ ಗರ್ಭದಿಂದ ಭೂತಾಯಿಯ ಗರ್ಭಕ್ಕೆ ಬರ್ತಾನೆ. ಬಂದಾಗ ಅವನು ಮತ್ತೆ ಮುಂದೊಂದು ದಿನ ಆ ಭೂತಾಯಿ ಒಡಲನ್ನು ಸೇರಲೇಬೇಕು. ಇದು ಪ್ರಕೃತಿ ನಿಯಮ. ಈ ನಿಯಮ ಮೀರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ದೇಹ ಬಂದಾಗ ಇದಕ್ಕೆ ನಾನಾ ರೀತಿಯ ವ್ಯಾಧಿಗಳು ಇದ್ದದ್ದೇ. ಕೆಲವರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನಾನು ಇದುವರೆಗೂ ಆಸ್ಪತ್ರೆ ಮೆಟ್ಲು ತುಳಿದಿಲ್ಲ, ಒಂದು ಮಾತ್ರೆನೂ ನುಂಗಿಲ್ಲ, ಯಾವ ಔಷಧಿನೂ ಕುಡ್ದಿಲ್ಲ, ಕೆಮ್ಮು, ನೆಗಡಿ, ತಲೆನೋವು ಹೀಗೆ ಚಿಕ್ಕ ಪುಟ್ಟ ಕಾಯಿಲೆಗಳು ಬಂದಿಲ್ಲ ಅಂತ. ಯಾರಿಗೆ ಹಾಗಾಗಿಲ್ವೋ ಅವ್ರನ್ನ ಅಭಿನಂದಿಸೋಣ. ಆದರೆ ಮುಂದೆ ಯಾವ ರೋಗನೂ ಬರೋದಿಲ್ಲ ಅಂತ ಗ್ಯಾರಂಟಿ ಏನಲ್ಲ. ಈಗ ನೋಡ್ರಿ, ಕೊರೋನಾ ವೈರಸ್ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸ್ಬಿಟ್ಟಿದೆ. ಚಿಕ್ಕವರು, ದೊಡ್ಡವರು, ವೃದ್ಧರು, ಹೆಣ್ಣು, ಗಂಡು, ಬಾಣಂತಿ, ಮಗು, ಸ್ವಾಮಿ, ರಾಜಕಾರಣಿ, ವೈದ್ಯ, ಅಧಿಕಾರಿ, ಪೊಲೀಸ್ ರಕ್ಷಣಾ ಇಲಾಖೆಯವರು, ಬ್ಯಾಂಕ್ ನೌಕರ, ಶ್ರೀಮಂತ, ಬಡವ, ವಿದ್ಯಾವಂತ, ಅವಿದ್ಯಾವಂತ, ವಿದ್ವಾಂಸ, ಸಾಹಿತಿ, ಕಲಾವಿದ, ಹೀಗೆ ಯಾರನ್ನೂ ಬಿಡದೆ ಅದು ಆಕ್ರಮಣ ಮಾಡ್ತಾನೇ ಇದೆ. ಈಗಾಗಲೇ ಕೆಲವ್ರನ್ನ ಬಲಿ ತೆಗೆದುಕೊಂಡಾಗಿದೆ. ಇನ್ನೂ ಅನೇಕ ಜನರನ್ನ ಬಲಿ ತೆಗೆದುಕೊಳ್ಳಿಕ್ಕೆ ಬಾಯಿ ತೆರೆದು ಕೂತಿದೆ. ಚೀನಾದ ವುಹಾನ್ ಈ ಕೊರೋನಾದ ತವ್ರ ಮನೆ ಅಂತ ಹೇಳ್ತಾರೆ. ಆದರೆ ಈಗ ಅದು ತವ್ರ ಮನೆಯನ್ನು ಬಿಟ್ಟು ಗಂಡನ ಮನೆಯನ್ನು ಆಕ್ರಮಿಸಿ ಎಲ್ಲಿ ಬೇಕಲ್ಲಿ ಸುತ್ತಾ ಇದೆ. ನಿಷ್ಕರುಣಿಯಾಗಿ ಎಲ್ಲರನ್ನೂ ಕೂಡ ತನ್ನ ಕಬಂಧ ಭಾವಗಳಿಂದ ಅಪ್ಕೊಳ್ಳಿಕ್ಕೆ ಬಹಳ ವೇಗವಾಗಿ ಹೋಗ್ತಾ ಇದೆ. ಇದರಿಂದ ಮಾನವೀಯ ಸಂಬಂಧಗಳಿಗೇ ಒಂದು ರೀತಿ ಬೇಲಿ ಬಿದ್ದಂತೆ ಆಗಿದೆ. ಅದೆಷ್ಟೋ ರೋಗಗಳು ಈ ಹಿಂದೆನೂ ಬಂದು ಹೋಗಿವೆ. ಇದೇ ಏನು ಹೊಸ ರೋಗ ಏನಲ್ಲ. ಅಂಥವುಗಳನ್ನೆಲ್ಲ ನಾನು ಎದುರಿಸಿ ಗೆದ್ದಿರುವಾಗ ಇದು ಯಾವ ಲೆಕ್ಕ, ನನಗೇನು ಇದು ಅಲ್ಲ ಅಂತ ಮನುಷ್ಯ ಬೀಗ್ತಾನೇ ಇದ್ದಾನೆ. ಈ ನಡುವೆ ಈ ಕೊರೋನಾ ರೋಗನೇ ಒಂದು ಬಂಡವಾಳ ಮಾಡಿಕೊಂಡು ಅನೇಕರು ಸುಲಿಗೆ ಮಾಡ್ತಾರೆ ಅಂತ ಸುದ್ದಿ ಬಂದಿದೆ. ಅದರಲ್ಲಿ ವೈದ್ಯರು ಸೇರಿದ್ದಾರೆ, ರಾಜಕಾರಣಿಗಳು ಸೇರಿದ್ದಾರೆ, ಅಧಿಕಾರಿಗಳು ಸೇರಿದ್ದಾರೆ ಅನ್ನೋಂಥ ವಾಸನೆ ಎಲ್ಲ ಕಡೆ ಹರಡ್ತಾ ಇದೆ. ಒಂದು ಗಾದೆ ಮಾತು ಕೇಳಿದಿರಿ, ಬೆಂದ ಮನೆಯಲ್ಲಿ ಗಳ ಹಿರಿದನೆ ಜಾಣ ಅಂತ. ಅದಕ್ಕನುಗುಣವಾಗಿ ಎಲ್ಲರೂ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಮುಂದಾಗಿಬಿಟ್ಟಿದ್ದಾರೆ. ಹಾಗಂತ ಹೀಗೆ ಬಳಕೆ ಮಾಡ್ಕೊಂಡರೆ ಏನು ಮೃತ್ಯುಂಜಯರ ಅವರು ಒಂದಿನ ಸಾಯ್ತಾರೆ. ಈ ಹಿನ್ನೆಲೆಯಲ್ಲೇ ಮಾದಾರ ಧೂಳಯ್ಯನವರ ವಚನವನ್ನು ನಾವು ಮತ್ತೆ ಮತ್ತೆ ಮೆಲುಕು ಹಾಕಬೇಕಾಗಿದೆ. ನಾವು ಈ ದೇಹ ಧರಿಸಿ ಬಂದ ಮೇಲೆ ರೋಗ ರುಜಿನಗಳು ದಾಳಿ ಮಾಡೋದು ಸಹಜ. ಅಂಥ ರೋಗಗಳು ಬಂದು ನಮ್ಮನ್ನೆಲ್ಲ ನಾಶ ಮಾಡೋವಂಥ ಮೊದಲೇ ಮಾಡಬೇಕಾದ್ದೇನು ಅಂದರೆ ಶರಣರು ಹೇಳೋ ರೀತಿಯಲ್ಲಿ ಶಿವನ ಭಜಿಸಿರೋ. ಯಾಕೆ ಅಂತಂದರೆ ಈ ದೇಹ ಧರ್ಮ ಏನು ಅಂತ ಯಾರಿಂದಲೂ ಅರಿಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ವಶ ಏನಲ್ಲ. ಈ ಸತ್ಯವನ್ನು ಧೂಳಯ್ಯನವರು ಮನಗಾಣಿಸಿ ದೇವ, ದಾನವ, ಮಾನವ ಯಾರೇ ಆಗಿದ್ರೂ ಅವರು ದೇಹ ಧರಿಸಿರೋದ್ರಿಂದ ಅವ್ರಿಗೇನು ಈ ವ್ಯಾಧಿ ತಪ್ಪಿದ್ದಲ್ಲ. ಹಾಗಾಗಿನೇ ಇವತ್ತಿಗೆ ಈ ಕ್ಷಣಕ್ಕೆ ನನ್ನ ಆಯುಷ್ಯ ಮುಗೀತು ಅಂತ ಭಾವಿಸಿ ಆ ದೇವರು ಒಲಿಮೆಗೆ ಏನು ಮಾಡಬೇಕು ಅಂಥ ಕೆಲಸ ಕಾರ್ಯಗಳನ್ನು ಮನುಷ್ಯ ಮಾಡೋದನ್ನು ರೂಢಿಸ್ಕೊಳ್ಬೇಕು. ಶರಣರಲ್ಲಿ ಒಬ್ಬ ವೈದ್ಯ ಸಂಗಣ್ಣ ಅಂತ ಬರ್ತಾರೆ. ಅವರು ಹೇಳೋ ಮಾತು, ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೆರಕೊಳ್ಳಿ
ಅದು ವಚನ ದೀರ್ಘವಾಗಿದೆ. ಕೊನೆಗೆ ಇದರಿಂದ ರುಜೆ ದರ್ಪಂಗಳ ಅಡಗು ಅಂತ ಹೇಳ್ತಾರೆ. ಇದನ್ನೇ ಬಸವಣ್ಣವರು ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಹೇಳ್ತಾರೆ. ಈ ಎಚ್ಚರ ಯಾವಾಗಲೂ ನಮಗೆ ಬಂದರೆ ಮನುಷ್ಯನಿಗೆ ಒಂದು ರೀತಿಯ ವ್ಯಕ್ತಿತ್ವಕ್ಕೆ ಮೆರಗು ಬರುತ್ತೆ. ಇಲ್ಲವಾದರೆ ಅವನ ಬದುಕು ಈ ನಾಯಿ ನರಿಗಳಿಗಿಂತ ಕೀಳಾಗುತ್ತೆ. ಎಷ್ಟೋ ಜನ ತಮಗೆ ಸಾವೇ ಇಲ್ಲ ಅನ್ನೋ ಹಾಗೆ ವರ್ತಿಸ್ತಾರಲ್ಲ, ಅದರಿಂದ ಮೊದಲು ಅವರು ಹೊರಗೆ ಬರಬೇಕು. ಮಹಾದೇವಿ ಅಕ್ಕ ಹೇಳೋ ಹಾಗೆ ಆವ ವಿದ್ಯೆ ಕಲಿತಡೇನು, ಸಾವ ವಿದ್ಯೆ ಬೆನ್ನು ಬಿಡಲು. ಎಲ್ಲರಿಗೂ ಆ ಸಾಯುವಂಥದ್ದು ಶತಸಿದ್ಧ. ಆದರೆ ಒಂದು ರೋಗ ಬಂತು ಅಂತ ಹೇಳಿ ಯಾವ ಮನುಷ್ಯನೂ ಅಧೀರ್ಣ ಆಗಬಾರ್ದು. ಅದರಿಂದ ಹೇಗೆ ಬಿಡುಗಡೆ ಹೊಂದಬೇಕು, ಅದು ಬರದ ಹಾಗೆ ಮುಂಜಾಗ್ರತಾ ಕ್ರಮ ಏನು ತಗೋಬೇಕು, ಈ ಯೋಚನೆ ಇದ್ದರೆ ಸಾಕು. ಕೆಲವೊಮ್ಮೆ ನಮ್ಮ ರಾಜಕಾರಣಿಗಳು, ಈ ಮಾಧ್ಯಮದವರು, ವೈದ್ಯಕೀಯ ಕ್ಷೇತ್ರದವರು ಏನೆಲ್ಲ ಸುದ್ದಿಗಳನ್ನು ಹರಿಬಿಟ್ಟು ಮನುಷ್ಯರಲ್ಲಿ ಒಂದು ರೀತಿಯ ಭಯ ಸೃಷ್ಟಿಸ್ತಾರೆ. ಎಲ್ಲರೂ ನಡಿಗೆ ಹೋಗಬೇಕು, ಈ ಕಾಯಿಲೆ ಬಂತು ಅಂತಂದರೆ. ಕೊರೋನಾ ವ್ಯಾಧಿ ಹಿಂದೆ ಈ ರೀತಿ ಭಯ ಹುಟ್ಟಿಸುವಂಥ ಕಾರ್ಯ ಆರಂಭದಲ್ಲಂತೂ ಬಹಳ ವೇಗವಾಗಿ ನಡೀತು, ಈಗಲೂ ನಡೀತಾನೇ ಇದೆ. ಆದರೆ ಆ ಕಾಯಿಲೆ ಒಮ್ಮೆಲೆ ಎಲ್ಲರನ್ನೂ ಹೊತ್ಕೊಂಡು ಹೋಗೋದಂಥದ್ದೇನು ಅಲ್ಲ. ವಿಶ್ವದಲ್ಲಿ ಈಗ ಆ ಕಾಯಿಲೆಗೆ ತುತ್ತಾದಂಥವ್ರು ಭಾಳ ಜನ ಇದ್ದಾರೆ. ಆದರೆ ಅವು ಯಾರೂ ಕೂಡ ಹೆದರಿಕೊಂಡಿಲ್ಲ. ನಾವು ಗಮನಿಸೋದಾದರೆ ನಮ್ಮ ಕರ್ನಾಟಕದಲ್ಲಿ ಹಾಗೇನೆ ಭಾರತದಲ್ಲಿ ತುಂಬ ವೇಗವಾಗಿ ಅವು ಹಬ್ಬಿದವು ಅಂತಂದ್ರೂ ಅದರಿಂದ ಭಾರಿ ದೊಡ್ಡ ಅಪಾಯ ಏನಾಗಿಲ್ಲ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ಸುಮಾರು 1,85,000 ಹತ್ರ ಜನರಿಗೆ ಆ ರೋಗ ಬಂದಿದೆ. ಒಂದು 3,332 ಜನರು ಸತ್ತು ಹೋಗಿದ್ದಾರೆ. ಆಶ್ಚರ್ಯ ಅಂತಂದರೆ ಅರ್ಧಕ್ಕಿಂತ ಹೆಚ್ಚು ಜನ ಗುಣಮುಖರಾಗಿದ್ದಾರೆ. ಇನ್ನು ಭಾರತದ ಸಂಖ್ಯೆಯನ್ನು ತೆಗೆದುಕೊಂಡ್ರೆ 22,68,000 ಚಿಲ್ಲರೆ ಜನ ಈ ರೋಗಕ್ಕೆ ತುತ್ತಾಗಿದ್ದಾರೆ. ಹಾಗೇನೆ ಅರ್ಧಕ್ಕಿಂತ ಹೆಚ್ಚು ಜನ ಚೇತರಿಸ್ಕೊಂಡಿದ್ದಾರೆ. ಸುಮಾರು 45,000-46,000 ಜನ ಈ ಕಾಯಿಲೆ ತುತ್ತಾಗಿ ಮರಣ ಹೊಂದಿದ್ದಾರೆ. ಇದನ್ನ ನೀವು ಗಮನಿಸಿದರೆ ಬೇರೆ ಬೇರೆ ರೋಗಗಳಿಂದ ಬೇಕಾದಷ್ಟು ಜನ ಸತ್ತು ಹೋಗ್ತಾ ಇದ್ದಾರೆ. ಅದೇನು ನಮಗೆ ಲೆಕ್ಕ ಇಲ್ಲ. ಹಾಗಾಗಿ ಇದಕ್ಕೆ ನಾವು ಭಯ ಪಡಬೇಕಾಗಿಲ್ಲ. ಹಿಂದೆಲ್ಲ ಹೆಂಗೆ ಮಾಡಿದರು ಅಂತಂದರೆ, ಈ ರೋಗ ಬಂದು ಯಾರಾದರೂ ನಮ್ಮ ಹತ್ರ ಸಂಬಂಧಿಗಳೇ ಸತ್ತಿದ್ದಾರೆ ಅಂದರೆ ಅವ್ರ ಸಂಸ್ಕಾರಕ್ಕೂ ಕೂಡ ಹೋಗದಂಥ ವಾತಾವರಣ ನಿರ್ಮಾಣ ಮಾಡಿದ್ರು. ಎಷ್ಟೋ ಕಡೆ ಆ ಕಾಯಿಲೆಗೆ ತುತ್ತಾದಂಥವರು ಸತ್ತವರನ್ನು ಹೇಗೆ ಸಂಸ್ಕಾರ ಮಾಡಿದ್ರು ಅನ್ನೋವಂಥದ್ದನ್ನು ವಿವರಿಸುವಂಥ ಅಗತ್ಯ ಇಲ್ಲ. ಅವ್ರು ಏನೋ ಮಹಾಪಾಪ ಮಾಡಿದ್ರನೋ ಅನ್ನೋಂಥ ವಾತಾವರಣ ನಿರ್ಮಾಣ ಮಾಡಿಬಿಟ್ಟಿದ್ರು. ಹಾಗಾಗಿನೇ ಒಬ್ಬನಿಗೆ ಪಾಸಿಟಿವ್ ಬಂದಿದೆ ಅಂತ ಹೇಳ್ಕೊಳ್ಳಿಕ್ಕೆ ಹೆದರ್ತಾ ಇದ್ರು. ಆದರೆ ಈಗ ಅದು ಒಂದು ಸಾಮಾನ್ಯ ಕಾಯಿಲೆ ಅನ್ನುವಂಥ ಭಾವನೆ ಬಂದ್ಬಿಟ್ಟಿದೆ. ಎಲ್ಲರೂ ಧೈರ್ಯದಿಂದ ಹೇಳ್ಕೊಳ್ತಾರೆ, ನನಗೆ ಈ ಕಾಯಿಲೆ ಬಂದಿದೆಯಪ್ಪ, ನೀವು ಎಚ್ಚರದಿಂದ ಇರಿ. ಹಾಗಂತ ಕಾಯಿಲೆ ಬಂದವ್ರನ್ನ ಯಾರು ಇವತ್ತು ತುಚ್ಛವಾಗಿ ಕಾಣ್ತಾ ಇಲ್ಲ. ಇದಕ್ಕೆಲ್ಲ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮನೋಸ್ಥೈರ್ಯ. ರೋಗ ಬಂದರೆ ಚಿಕಿತ್ಸೆ ಪಡೆದ್ರೆ ಆತು ಅನ್ನೋಂಥ ವಿವೇಕ ಇದ್ದರೆ, ಮತ್ತು ಯಾರಿಗೆ ಆ ರೋಗ ಬಂದಿದೆಯೋ ಅವರಿಂದ ಸ್ವಲ್ಪ ಅಂತರ ಕಾಪಾಡ್ಕೊಳ್ಳೋವಂಥ ಎಚ್ಚರ ನಮಗೆ ಬಂದರೆ ಏನೆಲ್ಲ ತಾಪತ್ರಯ, ತೊಡಕು, ತೊಂದರೆಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಶರಣರು ಒಂದು ವಚನದಲ್ಲಿ ಹೇಳ್ತಾರೆ,
ಅಂಗದ ಕಳವಳ, ಮನದ ಸಂಚಲ, ಭಾವದ ಭ್ರಾಂತು, ಅರುಹಿನ ಮರಹು, ಭಕ್ತಿಯ ಭಿನ್ನ, ಜ್ಞಾನದ ಕಳಂಕು, ಪ್ರಾಣನ ಪ್ರಕೃತಿ, ಸ್ಥಾನಮಾನವೆಂಬ ಲಕ್ಷ್ಯ, ಇಹಪರಂಗಳ ತೃಷ್ಣೆ, ಭವರೋಗಗಳ ಬಂಧ, ಇಂದ್ರಿಯಂಗಳ ಇಚ್ಛೆ, ತಾಪತ್ರಯಂಗಳ ಸುಖ ದುಃಖ, ಮಲತ್ರಯಂಗಳ ಆಸೆ, ಪಂಚಮಲಂಗಳ ಸಂಚ, ಅಷ್ಟಮದಂಗಳ ಗಟ್ಟಿ, ಷಡೂರ್ಮಿಗಳ ವಿಕಾರ, ಇಂತಪ್ಪ ಅಖಿಳದೊಳು ಸಿಲುಕದ ಅಕಳಂಕರಪ್ಪ ಸಮ್ಯಜ್ಞಾನ ಸಹಜ ಸಮಾಧಾನ ಯೋಗದೊಳಿರ್ಪ ಮಹಾಶರಣರ ತೋರಿಸಿ ಬದುಕಿಸ ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಧರ್ಮ ನಿಮ್ಮ ಧರ್ಮ. ಮನುಷ್ಯನಿಗೆ ಸಮಸ್ಯೆಗಳು ಬಂದೇ ಬರ್ತಾವೆ. ನಾವು ಮನುಷ್ಯ ಆಗಿದ್ದೇವೆ ಅಂತಂದರೆ ಈ ಸಮಸ್ಯೆ, ತೊಡಕು, ರೋಗ ಇವು ಸಹಜವಾಗಿಯೇ ಬರ್ತಾವೆ. ಆದರೆ ಅವು ಬಂದಾಗ ನಮಗೆ ಸಮ್ಯಕ್ ಜ್ಞಾನ, ಸಮಾಧಾನ, ಯೋಗದಲ್ಲಿ ಇರಬೇಕು ಅನ್ನೋಂಥ ಭಾವ ಬಂದ್ರೆ ಸಾಕು. ಶರಣರು ಹಾಗೇನೇ ಇದ್ದರು. ಅಂಥ ಶರಣರನ್ನ ನನಗೆ ತೋರಿಸಿ ಬದುಕಿಸು ಅಂತ ಹೇಳಿ ಇಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಜೊತೆಗೆ ಅಂಥವುಗಳನ್ನು ಎದುರಿಸುವಂಥ ಮನೋಬಲವನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನುವಂಥ ಧೋರಣೆ ಆದಾಯನವರು. ಕೆಲವರು ಏನೆಲ್ಲ ಅನಾಚಾರಗಳನ್ನ ಮಾಡಿ ಆ ರೋಗ ಬಂದು ಅಥವಾ ವಯಸ್ಸಾಗಿ ಸಾಯೋ ಸಂದರ್ಭ ಬಂದಾಗ ದೇವ್ರ ನೆನಪಾಗ್ತಾನೆ. ಅಂಥವ್ರಿಗೆ ಹಡಪದ ಅಪ್ಪಣ್ಣವ್ರು ಹೇಳೋದು, ಸಾವಾಗ ದೇವನೆಂದರೆ ಸಾವು ಬಿಡುವುದೇ. ಇದೇ ಥರ ಮಾತೆಂದು ನುಡಿಯುವಿರಿ. ಎಲೆ ಅಣ್ಣಗಳಿರ ಬಾಳುವಲ್ಲಿ ಬದುಕುವಲ್ಲಿ ಗುರು ಲಿಂಗ ಜಂಗಮವನ್ನು ಅರಿಯದೆ ಹಾಳು ಹರಿಯತಿಂದ ಸುನಕದಂತೆ ಕಾಲ್ಗೆಡೆದು ಓಡಾಡಿ ಏಳಲಾರದೆ ಬಿದ್ದಾಗ ಶಿವ ಎಂದರೆ ಅಲ್ಲಿ ಶಿವನಿಪ್ಪನೆಂದು ಇದ ನೋಡಿ ನಾಚಿ ನಗುತ್ತಿರ್ತೆ ನಮ್ಮ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ. ದೇವರ ಸ್ಮರಣೆ ಮಾಡಬೇಕಾದ್ದು ನಾವು ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಬಲಿಷ್ಠರಾಗಿದ್ದಾಗ. ಆದರೆ ಅಂಥ ಸಂದರ್ಭದಲ್ಲಿ ಅನೇಕ ಜನ ಆಡಬಾರ್ದು ಆಟ ಆಡ್ತಾರೆ, ಆದರ್ಶಗಳನ್ನು ಗಾಳಿ ತೂರ್ತಾರೆ, ಸರ್ವಾಧಿಕಾರಿ ಹಾಗೆ ಮೆರೀತಾರೆ. ಹೀಗೆ ಮೆರೆಯೋ ಜನನೇ ಸಂಕಟ ಬಂದಾಗ ವೆಂಕಟರಮಣ ಅಂತಾನೆ ಅವರು ಕರೀತಾರೆ. ನಾವು ಅದನ್ನು ಬೇಕಾದ್ರೆ ಸಂಕಟ ಬಂದಾಗ ಶಿವ ಅಂತಾರೆ ಅಂತ ಹೇಳೋದು. ಇಂಥ ಪ್ರವೃತ್ತಿ. ಅಂಥವ್ರಿಗೆ ದೇವ್ರು ಏನಾದರೂ ಒಲಿಲಿಕ್ಕೆ ಸಾಧ್ಯನಾ? ಆ ಜನರ ಹುಂಬತನ ಕಂಡೇ ನನಗೆ ನಾಚಿಕೆ ಆಗುತ್ತೆ ಅಂತ ಇಲ್ಲಿ ಶರಣರು ಹೇಳ್ತಾರೆ. ಹಾಗಾಗಿನೇ ಚಂದಿಮರಸರು ತಮ್ಮ ವಚನದಲ್ಲಿ ಸಾವು ತಡವಿಲ್ಲ, ನರಕ ದೂರವಿಲ್ಲ, ಕೆಮ್ಮನೆ ಕೆಡಬೇಡ, ವಿಷಯವ ಬಿಡು, ಗುರುಭಕ್ತಿಯ ನಂಬು. ನೋಡಿ ಆ ಮಾತುಗಳು ಎಷ್ಟು ಚೆನ್ನಾಗಿದೆ. ವಿಷಯವ ಬಿಡು ಅನ್ನೋದು ಭಾಳ ಮುಖ್ಯ. ಈ ರೀತಿ ಅವರು ಉಪದೇಶ ಮಾಡಿದ್ದಾರೆ. ಇವತ್ತಿನ ಉಪನ್ಯಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ್ ಅವರು ಲದ್ದೆಯ ಸೋಮಯ್ಯನವರ ವಚನವನ್ನು ಪ್ರಸ್ತಾಪಿಸಿದರು. ಜೊತೆಗೆ ಮೋಳಿಗೆ ಮಾರಯ್ಯನವರ ನಮಗೆ ತುಂಬ ಪ್ರಿಯವಾದಂಥ ವಚನ. ಆ ವಚನದ ಕೊನೆಯಲ್ಲಿ ಬರುವಂಥ ಸಾಲು ಸಾವಿಂಗೆ ಸಂಗಡವಾರು ಇಲ್ಲ ಅನ್ನುವಂಥ ಮಾತುಗಳನ್ನು ಸಹ ನೆನಪಿಸ್ಕೊಂಡ್ರು. ಈ ನೆಲೆಯಲ್ಲಿ ಮನುಷ್ಯ ಕೊರೋನಾ ಮತ್ತಿತರ ಶನಿಗಳಿಗೆ ಅಂಜದೆ ಅವನೊಂದು ನೀತಿಬದ್ಧ, ಧರ್ಮಬದ್ಧ, ಆದರ್ಶ ಬದುಕನ್ನು ರೂಪಿಸ್ಕೊಳ್ಳುವಂಥ ಮನಸ್ಸು ಮಾಡಬೇಕು. ಆಗ್ಲೇ ಅವ್ರು ಸತ್ರು ಕೂಡ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಗುರುಗಳು ಪದೇ ಪದೇ ಹೇಳ್ತಾ ಇದ್ದು ಒಂದು ಮಾತು, ಸತ್ತ ಮೇಲೆ ಬದುಕುವುದೇ ನಿಜವಾದ ಜೀವನ ಅಂತ. ಇವತ್ತು ಏನೆಲ್ಲ ತತ್ವ ಸಿದ್ಧಾಂತಗಳನ್ನು ಹೇಳಿ ಕೇಳಿದ್ರೂ ಬದಲಾಗುವಂಥ ಮನಸ್ಸು ವ್ಯಕ್ತಿಗತವಾಗಿ ಬರದೇ ಇದ್ದರೆ ಈ ಎಲ್ಲ ತತ್ವಗಳು ಹೊಳೆಯಲ್ಲಿ ಹುಣಸೆ ಹಣ್ಣು ಕದಡಿದಂತೆ ವ್ಯರ್ಥ ಆಗ್ತಾವೆ. ಇವತ್ತಂತೂ ಜನರು
ಆದರ್ಶಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ. ಬದಲಾಗಿ ಹೀನ ಕಾರ್ಯಗಳನ್ನು ಮಾಡುವಲ್ಲಿ ಸ್ಪರ್ಧೆಯನ್ನು ನಡೆಸ್ತಾರೆ. ಹಾಗಾಗಿನೇ ಅವ್ರಿಗೆ ದುರಭ್ಯಾಸ, ದುರ್ವ್ಯಸನ ಇವುಗಳಿಗೆ ಬಹಳ ಬೇಗ ಬಲಿಯಾಗ್ತಾರೆ. ನಾವು ಯಾವ ಪರಿಸರದಲ್ಲಿ ಅದೀವಿ, ಯಾರು ಒಡನಾಟದಲ್ಲಿದ್ದೀವಿ ಅನ್ನೋದನ್ನು ಸಹ ಕೆಲವರು ಮರೆತು ಯಾವುದನ್ನು ನಾವು ಪವಿತ್ರವಾದ ಸ್ಥಳ ಅಂತ ಹೇಳ್ತೇವೋ ಅಲ್ಲೇ ಮದ್ಯಪಾನ ಮಾಡ್ತಾರೆ ಅಂತ ಕೇಳಿದಾಗ ನಮಗೆ ತುಂಬ ವ್ಯಥೆ ಆಯಿತು. ಅಂಥವರು ಯಾವ ಸ್ಥಾನದಲ್ಲಿದ್ದರೂ ಒಂದು ರೀತಿ ಕ್ಷುದ್ರ ಜೀವಿಗಳವು. ಅಂಥವರು ಹೊರಗಡೆ ಯಾವುದಾದ್ರೂ ಡ್ರೆಸ್ ಹಾಕಿರ್ಬೋದು, ಆದರೆ ಅವರು ಹಾಕಿರೋವಂಥ ಡ್ರೆಸ್ಸು, ಆಡೋವಂಥ ಮಾತು ಮುಖ್ಯ ಅಲ್ಲ. ಅವರು ಆಲೋಚನೆ ಮಾಡಬೇಕು, ನಾನು ಇಂಥ ವಾತಾವರಣದಲ್ಲೂ ಇದ್ದು ಮದ್ಯಪಾನ ಮಾಡಿದರೆ, ಇನ್ನೇನ ಅನಾಚಾರ ಮಾಡಿದರೆ ಏನು ಗತಿ? ಇದರಲ್ಲಿ ಎಲ್ಲ ವರ್ಗದವರು ಇದ್ದಾರೆ, ಸ್ವಾಮಿಗಳು ಇದ್ದಾರೆ, ಶಿಕ್ಷಕರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಅವರೆಲ್ಲ ಆಲೋಚನೆ ಮಾಡಬೇಕಾಗಿದ್ದೇನು? ಈಗ ಉದಾಹರಣೆಗೆ ಒಬ್ಬ ಅಧ್ಯಾಪಕ ಇದ್ದಾನೆ ಅಂದರೆ, ನಾನು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಂಥವನು. ಒಬ್ಬ ಸ್ವಾಮಿ ಭಕ್ತರಿಗೆ ಬೋಧನೆ ಮಾಡೋವಂಥವನು. ಒಬ್ಬ ರಾಜಕಾರಣಿ ಸಮಾಜದ ಚುಕ್ಕಾಣಿ ಹಿಡಿದು ಜವಾಬ್ದಾರಿ ಸ್ಥಾನದಲ್ಲಿ ಇರೋ ಅಂಥವನು. ಅವರೇನೆ ದಾರಿ ತಪ್ಪಿಬಿಟ್ರೆ ಗತಿ ಏನು? ಹಾಗಾಗಿ ನಾವು ಪದೇ ಪದೇ ಹೇಳ್ತೇವೆ, ಈ ಶಿಕ್ಷಕರು, ಸ್ವಾಮಿಗಳು, ನೇತಾರರು ಇವರು ತುಂಬ ಜವಾಬ್ದಾರಿಯಿಂದ ಇರಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅವ್ರನ್ನ ಆ ಸ್ಥಾನದಲ್ಲಿ ಇರ್ಲಿಕ್ಕೆ ಅನರ್ಹರಾಗ್ತಾರೆ. ಅವರು ತಮಗೆ ತಾವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅವ್ರು ತಪ್ಪು ಮಾಡಿದಾರೆ ಅಂತ ಹೇಳಿ ನಾವು ಬೈಯೋಕ್ಕಾಗಲ್ಲ, ಬಡಿಯೋಕ್ಕಾಗಲ್ಲ, ದಂಡ್ಸೋಕ್ಕಾಗಲ್ಲ. ಭಾಳ ಅಂದ್ರೆ ಬುದ್ಧಿ ಹೇಳ್ಬೋದು, ಆದರೆ ತಿದ್ಕೊಳ್ಳೋ ಅಂಥದ್ದು ಅವ್ರಿಗೆ ಬಿಟ್ಟಿದ್ದು. ಅದಕ್ಕಿಂತ ಹೆಚ್ಚಾಗಿ ತಮಗೆ ತಾವೇ ಬುದ್ಧಿ ಹೇಳ್ಕೊಂಡು ತಿದ್ಕೊಂಡಂಥವನು ದೊಡ್ಡ ಮನುಷ್ಯ ಆಗ್ತಾನೆ. ಅವನ ಆದರ್ಶ ದಾರಿಯಲ್ಲಿ ಹೆಜ್ಜೆ ಹಾಕಿದರೆ ಅವನ ಮನೆಯರು, ಅವನ ತಾಯಿ, ತಂದೆ, ಮಕ್ಕಳು ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಜ, ಕುಡ್ತ ಅನ್ನುವಂಥದ್ದು ಒಂದು ದೌರ್ಬಲ್ಯ. ಆದರೆ ಮನಸ್ಸು ಮಾಡಿದರೆ ಖಂಡಿತ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಮನಸ್ಸಿದ್ದಲ್ಲಿ ಮಾರ್ಗ. ಮನುಷ್ಯ ಉದ್ಧಾರ ಆಗೋದು ಅಥವಾ ಹಾಳಾಗೋದು ಅವರವರ ಮನಸ್ಸಿನಿಂದಲೇ. ಶರಣರ ವಚನಗಳನ್ನು ಗಮನಿಸಿದರೆ ಅವರು ಹೇಳ್ತಾ ಇದ್ದಾರೆ, ಮದ್ಯಪಾನನೇ ಮನುಷ್ಯನ ವಿನಾಶಕ್ಕೆ ಕಾರಣ. ಅವ್ರು ಹೇಳೋದೇನು ಬಂತು, ಆ ಕುಡಿಯೋವಂಥರನ್ನ ಇವತ್ತು ನಾವು ಕೇಳಿದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಅದರಿಂದ ಹೊರಬರಲಾಗದಷ್ಟು ಅದ್ರಾಗ ಮುಳಿಕೊಂಡ್ಬಿಟ್ಟಿದ್ದಾರೆ. ಅಂಥವ್ರಿಗೆ ಮಾಡಬೇಕಾಗಿದ್ದೇನು ಅಂದರೆ ಒಳ್ಳೆಯವರು ಒಡನಾಟ. ಬಸವಣ್ಣವರು ಆ ಬಗ್ಗೆ ಹೇಳ್ತಾರೆ, ಲಿಂಗ ವ್ಯಸನ ಜಂಗಮ ಪ್ರೇಮ ಮೈಗೂಡಿಸ್ಕೊಂಡ್ರೆ ಖಂಡಿತ ಈ ದುರ್ವ್ಯಸನ, ದುರಾಚಾರ ದೂರ ಆಗ್ತವೆ. ಆದರೆ ದುರ್ದೈವ, ಆ ಜನರು ಲಿಂಗ ವ್ಯಸನನೂ ಬೆಳೆಸ್ಕೊಳ್ಳೋದಿಲ್ಲ, ಜಂಗಮ ಪ್ರೇಮವನ್ನು ಬೆಳೆಸ್ಕೊಳ್ಳೋದಿಲ್ಲ. ಅವ್ರದೇ ಒಂದು ಗುಂಪನ್ನು ಕಟ್ಕೊಂಡು ತಾವು ಹಾಳಾಗ್ತಾರೆ, ಸಮಾಜನೂ ಹಾಳು ಮಾಡ್ತಾರೆ. ಸರ್ವಜ್ಞ ಈ ನೆಲೆಯಲ್ಲಿ ಹೇಳಿರುವಂಥ ಒಂದು ಮಾತು, ಮದ್ಯಪಾನವ ಮಾಡಿ ಇದ್ದುದೆಲ್ಲವನಿಗೆ ಬಿದ್ದು ಬರುವವನ ಸಂಸಾರ ಸದ್ದಡಗಿ ಸಂತಾನವೆದ್ದು ಹೋಗುವುದು ಸರ್ವಜ್ಞ. ಮದ್ಯಪಾನದಿಂದ ಆಗುವಂಥ ಅನರ್ಥವನ್ನು 3 ಸಾಲುಗಳಲ್ಲಿ ತುಂಬ ಪರಿಣಾಮಕಾರಿಯಾಗಿ ಹಿಡಿದಿಟ್ಟಿದ್ದಾರೆ. ಮದ್ಯಪಾನದ ಕಾರಣಕ್ಕಾಗಿಯೇ ಹಲವರು ತಮ್ಮ ಮನೆಯಲ್ಲಿರುವಂಥ ಎಲ್ಲ ಹಣ, ವಸ್ತು, ಇನ್ನೇನೋ ಹಾಳು ಮಾಡಿಕೊಂಡು, ಖಾಲಿ ಮಾಡಿಕೊಂಡು, ಕೊನೆಗೆ ತುತ್ತು ಅನ್ನಕ್ಕೂ ಗತಿ ಇಲ್ಲದೆ, ದುಡಿಲಿಕ್ಕೂ ಆಗದೆ ಕಂಡವ್ರು ಎದುರು ಕೈ ಒಡ್ತಾರೆ. ಇದು ಎಂಥ ದಯನೀಯ ಸ್ಥಿತಿ. ಆ ಕುಡುಕರು ಸಾಂಸಾರಿಕ ಸುಖವನ್ನು ಅನುಭವಿಸದೆ ಸಂತಾನ ಶಕ್ತಿಯನ್ನು ಕೂಡ ಕಳೆದುಕೊಳ್ತಾರೆ ಅಂತ ಡಾಕ್ಟ್ರುಗಳೇ ಹೇಳ್ತಾರೆ. ಕುಡಿದು ಕೊನೆಗೆ ಒಂದು ದಿವಸ ನೆಲ ಕಚ್ಚಿ ಹೋಗ್ತಾರೆ. ಈ ಭಾಗ್ಯಕ್ಕಾಗಿ ಕುಡಿಬೇಕಾ?
ಇದ್ರ ಬಗ್ಗೆ ಕುಡುಕರು ಗಂಭೀರವಾಗಿ ಯೋಚಿಸ್ಬೇಕು. ಸಾಮಾನ್ಯ ಜನರು ಅಂತ ನಾವು ಹೇಳಲ್ಲ, ಭಾಳ ಮುಖ್ಯವಾಗಿ ಯಾರು ಒಂದಿಷ್ಟು ಒಳ್ಳೆಯವ್ರ ಪರಿಸರದಲ್ಲಿ ಇರ್ತಾರೋ ಅಂಥವ್ರಾದರೂ ಬದಲಾವಣೆ ಆಗಲೇಬೇಕಾಗುತ್ತೆ. ದಾಸಿಮಯ್ಯನವ್ರು ಹೇಳ್ತಾರೆ, ಹಾಲಿರುವಾಗ ಸುರೆಯನ್ನು ಕುಡಿಯುವುದೇಕೆ ಅಂತ. ಹಾಲೇ ಐತಪ್ಪ, ಮಧ್ಯಾಹ್ನ ಕುಡಿತೀರಿ? ಅವರೇ ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ದಾಸಿ, ಬೇಸಿ, ಮದ್ದು, ಮಾಂಸ, ಸುರೆ, ಭಂಗಿ, ಅನ್ಯ ಭವಿಸಂಗ ಇಷ್ಟವುಳ್ಳನ್ನಕ್ಕ ಅವ ಭಕ್ತನಲ್ಲ, ಜಂಗಮನಲ್ಲ. ಅವರಿಬ್ಬರ ಬೇಳಾಟ ಎಂತೆಂದಡೆ ಹಂದಿ ಅಡಿಕೆಯ ತಿಂದು ಒಂದರ ಮೋರೆಯನ್ನು ಒಂದು ಮೂಸಿದಂತೆ. ನೋಡಿ ಎಷ್ಟು ಹೀನವಾದಂಥ ಪದಗಳನ್ನು ಬಳಸ್ತಾರೆ ಅಂತ ಗಮನಿಸ್ಬೇಕು. ಹಂದಿ ಹೇಸಿಗೆ ತಿಂದು ಒಂದ್ರ ಮುಖ ಮತ್ತೊಂದಕ್ಕೆ ತಿಕ್ಕಿದಂಗೆ ಆಗುತ್ತಂತೆ. ಇಂಥ ಮಾತುಗಳನ್ನು ಈ ದುಶ್ಚಟಿಗರು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಕೇವಲ ಮದ್ಯಪಾನವು ಅಷ್ಟೇ ಆರೋಗ್ಯಕ್ಕೆ ಹಾನಿ ಅಂತ ಅಲ್ಲ, ಈ ವರ್ಗಕ್ಕೆ ಸೇರುವಂಥ ಇನ್ನೂ ಅನೇಕ ಅಪಾಯಕಾರಿಯಾದಂಥ ಮಾದಕ ದ್ರವ್ಯಗಳು ಇವತ್ತು ಬಳಕೆಯಲ್ಲಿ ಬಂದಿವೆ. ಅವುಗಳನ್ನು ಸೇವಿಸಿನೇ ಎಷ್ಟೋ ನಮ್ಮ ಯುವ ಪೀಳಿಗೆ ಹಾಳಾಗ್ತಾ ಇದೆ. ಅದರಲ್ಲೂ ಈ ಮನೆಯಿಂದ ದೂರ ಹೋಗಿ ನಗರಗಳ ಶಾಲಾ ಕಾಲೇಜುಗಳನ್ನು ಸೇರಿದಂಥ ನಮ್ಮ ಯುವಕ ಯುವತಿಯರು ಹೇಗೆ ತಮ್ಮ ಭವಿಷ್ಯದ ಮೇಲೆ ತಾವೇ ಕಲ್ಲು ಹಾಕ್ಕೊಳ್ತಾರೆ ಅಂತ ವಿವರಿಸೋ ಅಗತ್ಯ ಇಲ್ಲ. ಆದರೂ ನಮ್ಮ ಸರ್ಕಾರ ಅಂಥವುಗಳನ್ನು ನಿಷೇಧಿಸುವಂಥ ಗಟ್ಟಿ ನಿರ್ಧಾರನ ಮಾಡ್ತಾ ಇಲ್ಲ. ಈಗ ಮದ್ಯಪಾನದ ವಿಚಾರವನ್ನೇ ನಾವು ತುಂಬ ಕಟುವಾಗಿ ಹೇಳಿದ್ವಿ. ಗಾಂಧೀಜಿ ಮದ್ಯಪಾನ ಬೇಡ ಅಂತ ಹೇಳಿದ್ರು. ಆದರೆ ಗಾಂಧಿ ನಾಡಿನಿಂದ ಬಂದಂಥ ಅನೇಕ ನೇತಾರರೇ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಬಸವಣ್ಣನ ಅನುಯಾಯಿ ಅಂತ ಹೇಳೋವಂಥವ್ರೆ ಕ್ಷಣ ಕ್ಷಣಕ್ಕೂ ಬಸವಣ್ಣನ ನೆನಪಿಸ್ಕೊಳ್ಳೋವಂಥವ್ರು, ಸಂದರ್ಭಕ್ಕೆ ಅನುಗುಣವಾಗಿ ಶರಣರ ವಚನಗಳನ್ನು ಹೇಳೋರು. ಆದರೆ ಅವರ ಆಶಯಗಳಿಗೆ ದ್ರೋಹ ಬಗೆತೀವಿ ಅಂತ ಹೇಳಿ ಅನಿಸ್ತಾ ಇಲ್ವಾ ಅವ್ರಿಗೆ? ಈಗ ಇದೇ ಮಾರ್ಚ್ ತಿಂಗಳಲ್ಲಿ ಕೊರೋನಾ ಇನ್ನೂ ಅಷ್ಟೊಂದು ವ್ಯಾಪಿಸಿರಲಿಲ್ಲ. ಆ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣ ಮದ್ಯ ನಿಷೇಧ ಮಾಡಿತ್ತು. ಅದರಿಂದ ಅಸಂಖ್ಯಾತ ಸಂಸಾರಗಳು ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿತ್ತು. ಮಹಾನ್ ಕುಡುಕರು ನಾನಿನ್ನು ಮುಂದೆ ಕುಡಿಯೋದಿಲ್ಲ ಅಂತ ಒಂದು ಶಪಥ ಮಾಡೋ ಹಂತಕ್ಕೆ ಬಂದಿದ್ರು. ಆದರೆ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಆಗುತ್ತೆ ಅಂತ ಹೇಳಿ ಮತ್ತೆ ಆ ಮದ್ಯ ನಿಷೇಧವನ್ನು ತೆಗೆದು ಹಾಕಿ ಅದರಿಂದ ಆದದ್ದು ಸರ್ಕಾರಕ್ಕೆ ಲಾಭ ಆಗಿರ್ಬೋದು, ಆದರೆ ಸಮಾಜಕ್ಕೆ ಎಷ್ಟು ನಷ್ಟ ಆಯಿತು ಅಂತ ಅವ್ರು ಯಾರೂ ಚಿಂತನೆ ಮಾಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ಕುಡುಕರ ವರ್ತನೆ ಹೇಗಿತ್ತು ಅನ್ನೋದನ್ನು ನೋಡಿ ನಮಗೆ ತುಂಬ ಆಘಾತ ಆಗಿತ್ತು. ಏನೋ ಅಮೃತ ಸಿಗುತ್ತೇನೋ ಅನ್ನೋ ಹಾಗೆ ಎಲ್ಲರೂ ಸರದಿ ಸಾಲಿನಲ್ಲಿ, ಅದು ಹೆಣ್ಣು ಗಂಡು, ವಿದ್ಯಾವಂತ ಅವಿದ್ಯಾವಂತ, ಮಕ್ಕಳು ಮುದುಕರು, ಈ ರೀತಿ ವ್ಯತ್ಯಾಸ ಇಲ್ಲದೆ ಆ ಸರದಿ ಸಾಲಿನಲ್ಲಿ ನಿಂತು ಮದ್ಯ ಖರೀದಿಸಿದ್ದು ಏನು ವಿಚಿತ್ರ ವರ್ತನೆ. ಅವಾಗ ಬಹಳ ಸಂಭ್ರಮಿಸಿದ್ರು ಅವರು. ಮದ್ಯ ಮಾರಾಟಗಾರರು ಏನು ಮಾಡಿದರು? ಯಾರು ಮೊದಲು ಕೊಂಡ್ರೋ ಅವ್ರ ಕೊರಳಿಗೆ ಹಾರ ಹಾಕಿದ್ರು. ಮದ್ಯ ಕೊಂಡಂಥವ್ರು ಆ ಬಾಟ್ಲಿನ ದೇವ್ರ ಮುಂದಿಟ್ಟು ದೀರ್ಘದಂಡ ನಮಸ್ಕಾರ ಹಾಕಿದ್ರು. ಅಂದ್ರೆ ನಮ್ಮ ಸಂಸ್ಕೃತಿ ಎಲ್ಲಿಗೋಯ್ತು? ಯಾಕೆ ನಮ್ಮ ಜನ ಇಷ್ಟೊಂದು ದಿಕ್ಕು ತಪ್ಪಿದ್ದಾರೆ? ಇದಕ್ಕೆಲ್ಲ ಕಾರಣ ಬದ್ಧತೆ ಇಲ್ಲದಂಥ ಪ್ರಜಾಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗ. ಅವರಿಗೆ ಆದರ್ಶ ಬೇಕಾಗಿಲ್ಲ, ಆದಾಯ ಬೇಕಾಗಿದೆ. ಶರಣರು ಕೂಡ ಆದರ್ಶ ಮತ್ತು ಆದಾಯ ಇವೆರಡನ್ನೂ ಬಿಡಲಿಲ್ಲ. ಅವರು ಜನರಲ್ಲಿ ಕಾಯಕ ಶ್ರದ್ಧೆಯನ್ನು ಬೆಳೆಸೋ ಮೂಲಕ ಸರ್ಕಾರದ ಭಂಡಾರನೂ ತುಂಬಿಸಿದ್ರು, ಜನರ ಬದುಕನ್ನು ಹಸನುಗೊಳಿಸಿದ್ರು. ಇಂಥ ದೂರದೃಷ್ಟಿ ನಮ್ಮ ನೇತಾರಿಗೆ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಮನುಷ್ಯ ತಿಳಿದೋ ತಿಳಿಯದೆಯೋ ತಪ್ಪು ಮಾಡೋದು ಸಹಜ. ಆದರೆ ತಪ್ಪು ಮಾಡಿದಂಥ ವ್ಯಕ್ತಿಗೆ ತಿದ್ದುಕೊಳ್ಳುವಂಥ ಅವಕಾಶನೂ ಇರುತ್ತೆ.
ದೇವರು ನಮ್ಮೆಲ್ಲರಿಗೂ ಒಂದೇ ರೀತಿ ಬುದ್ಧಿಯನ್ನು ಕರುಣಿಸಿದಾನೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅನ್ನೋ ಹಾಗೆ ನಿಜವಾದ ಜ್ಞಾನಿಗಳಾದರೆ ನಾವು ಇಂಥ ದುಶ್ಚಟ ದುರಭ್ಯಾಸಗಳಿಂದ ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಉತ್ತಮ ಸಂಸ್ಕಾರವನ್ನು ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಬಸವಣ್ಣವರು ಹೇಳ್ತಾರೆ, ಮುನ್ನ ಮಾಡಿದ ಪಾಪ ಹೋಗುವುದೆಂದು ಚಿಂತಿಸಬೇಡ. ಹೆಂಗೆ ಹೋಗ್ತತಿ ಅಂತ ಚಿಂತಿಸ್ಬೇಡಪ್ಪ. ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಅಂತ ಕೇಳ್ತಾರೆ. ಹಣೆ ಮೇಲೆ ವಿಭೂತಿ, ಬಾಯಲ್ಲಿ ವಚನಗಳ ಪಠಣ, ತಲೆಯಲ್ಲಿ ಸಚ್ಚಿಂತನೆ, ಕೈಯಲ್ಲಿ ಕಾಯಕ, ಇಷ್ಟು ಇದ್ದರೆ ಮನುಷ್ಯ ಸಹಜಗೆ ಸನ್ಮಾರ್ಗದಲ್ಲಿ ಸಾಕ್ತಾರೆ. ಈ ಮದ್ಯಪಾನ ಬಿಡಿಸ್ಲಿಕ್ಕೆ ಕೆಲವರು ಏನೇನೋ ಔಷಧಿ ಬಳಸ್ತಾರೆ. ಆ ಔಷಧಿಯಿಂದಲೇ ಅದು ಹೊರಟು ಹೋಗುತ್ತೆ ಅನ್ನೋದು ಸುಳ್ಳು. ಔಷಧಿ ಬಳಸೋದಕ್ಕಿಂತ ಅದಕ್ಕೆ ಬೇರೆ ದಾರಿನೇ ನಾವು ಕಂಡುಕೊಳ್ಬೇಕಾಗಿದೆ. ಆ ನೆಲೆಯಲ್ಲಿ ವೈದ್ಯ ಸಂಗಣ್ಣವರು ಹೇಳೋ ಮಾತನ್ನು ಗಮನಿಸಿ, ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೆರಕೊಳ್ಳಿ, ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ, ಪಂಚಾಕ್ಷರಿ ಪ್ರಣವವ ತಪ್ಪದೆ ತ್ರಿಸಂಧಿಯಲ್ಲಿ ನೆನಹುಗೊಳ್ಳಿ, ಇದರಿಂದ ರುಚೆ ದರ್ಪಂಗಡಗು ಮರುಳಶಂಕರ ಪ್ರಿಯ ಸಿದ್ಧರಾಮೇಶ್ವರ ಲಿಂಗ ಸಾಕ್ಷಿಯಾಗಿ. ಬಹುಶಃ ಈ ಸಂಗಣ್ಣನವರು ಆಯುರ್ವೇದ ವೈದ್ಯರಾಗಿರ್ಬೇಕು. ಅವರು ಇಂಥ ರೋಗಕ್ಕೆ ಇಂಥ ನಾರು ಬೇರು ತೆಗೆದುಕೊಳ್ಳಿ ಅಂತ ಹೇಳೋದಿಲ್ಲ. ಬದಲಾಗಿ ಶಿವಮಾರ್ಗವನ್ನು ತೋರಿಸ್ತಾರೆ. ಈ ಮಾರ್ಗದಲ್ಲಿ ಸಾಗಿದರೆ ದೇಹದ ರೋಗವನ್ನು ನಿರೋಧಿಸಲಿಕ್ಕೆ ಶಕ್ತಿಯನ್ನು ನೀವು ಪಡ್ಕೊಳ್ತೀರಿ. ಸಾತ್ವಿಕ ಆಹಾರ, ಕಾಯಕ, ದಾಸೋಹ, ಶಿವಪೂಜೆ ಇಂಥ ಆದರ್ಶದ ದಾರಿಯಲ್ಲಿ ಅಡಿ ಇಟ್ಟಾಗ ಎಂಥ ರೋಗಗಳು ಬಂದರೂ ಕೂಡ ಮೆಟ್ಟಿ ನಿಲ್ಲುವಂಥ ಶಕ್ತಿಯನ್ನು ನಮ್ಮ ದೇಹನೇ ಪಡ್ಕೊಳ್ಳುತ್ತೆ ಅನ್ನೋಂಥ ವಿಶ್ವಾಸ ಶರಣರು. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಬೆಳಕನ್ನು ನೀಡುವಂತೆ ಇದೆ ಬಸವಣ್ಣವರ ಒಂದು ವಚನ. ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ, ಅದಕ್ಕೆ ನಾನಾ ಔಷಧಿಯ ತಂದು ಹೊರೆವರು, ಆ ಪರಿಯ ನಾನದ ಹೊರೆಯನು. ಅದೇನು ಕಾರಣ ಎಂದಡೆ ಭವರೋಗ ವೈದ್ಯ ಭವಹರನೆಂಬ ಬಿರಿದು ನಿಮ್ಮದಾಗಿ, ಇದು ಕಾರಣ ಕೂಡಲ ಸಂಗಮ ದೇವ ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಕೊಂಡಡೆ ನಿಮ್ಮ ಆಣೆ. ನಾವು ದೇಹ ಧರಿಸಿ ಭೂಮಿ ಬಂದ ಮೇಲೆ ದೇಹಕ್ಕೆ ಏನೇನೋ ವ್ಯಾಧಿಗಳು ಬರೋ ಸಹಜನಪ್ಪ. ವ್ಯಾಧಿಗಳೇ ಬರೋದಿಲ್ಲ ಅಂತ ಯಾರೂ ಶರಣರೇನು ಹೇಳಿಲ್ಲ. ಆದರೆ ಆ ವ್ಯಾಧಿ ಬಂತು ಅಂತ ಹೇಳಿ ಏನೇನೋ ಔಷಧಿ ಬಳಸೋದ್ರ ಬದಲಾಗಿ ಆ ರೋಗಗಳು ಬರದೇ ಇರೋ ಹಾಗೆ ನಾವು ಹೇಗೆ ಯೋಚನೆ ಮಾಡಬೇಕು? ಶಿವನನ್ನು ನಂಬಿ ಪುರಾತನರ ಪ್ರಸಾದವನ್ನು ಸ್ವೀಕರಿಸ್ರಿ ಅಂತ ಹೇಳ್ತಾರೆ. ಪ್ರಸಾದ ಸ್ವೀಕಾರ ಮಾಡೋದು ಅಂದರೆ ಅರಿವನ್ನು ಪಡೆಯುವಂಥದ್ದು. ಅರಿವಿನ ದಾರಿಯಲ್ಲಿ ನಾವು ನಡೆದಾಗ ದಾರಿ ತಪ್ಪೋದೇ ಇಲ್ಲ. ಹೀಗೆ ಹೇಳ್ತಾ ಹೋದರೆ ಇದಕ್ಕೆ ಮುಕ್ತಾಯನೇ ಇರಲ್ಲ. ಒಟ್ಟಾರೆ ಜನರು ಕೊರೋನಾ ಬಂತು ಅಂತ ಹೇಳಿ ಮೂಲೆಗುಂಪಾಗಬೇಕಾಗಿಲ್ಲ. ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇದಕ್ಕಾರ ಅಂಜುವರು, ಇದಕ್ಕಾರ ಅಳಕುವರು. ಈ ಮನೋಧೈರ್ಯವನ್ನು ಮೈಗೂಡಿಸ್ಕೊಂಡು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮುಖಕ್ಕೆ ಕವಚ ಧರಿಸಿ ತಮ್ಮ ತಮ್ಮ ಕಾಯಕದಲ್ಲಿ ನಿರತರಾದರೆ ಸಾಕು. ರೋಗ ಬಂದರೆ ಅದಕ್ಕಾಗಿ ಭಯ ಪಡದೆ ತಕ್ಷಣ ವೈದ್ಯರನ್ನು ಕಂಡು ಚಿಕಿತ್ಸೆ ಪಡೆಯೋದು. ಭಯನೇ ಎಲ್ಲ ಅಪಾಯಕ್ಕೂ ಕಾರಣ. ಭಯ ಇದ್ದಾಗ ಹಗ್ಗ ಕೂಡ ಹಾವಾಗುತ್ತೆ. ಅದೇ ನಿರ್ಭಯರಾಗಿದ್ದರೆ ಹಾವು ಕೂಡ ಹಗ್ಗ ಅನ್ನುವಂಥ ಭಾವನೆ ಬರುತ್ತೆ. ಇತ್ತೀಚೆಗೆ ಅಮೇರಿಕಾದಲ್ಲಿ ನಡೆದಂಥ ಒಂದು ಪ್ರಕರಣ ತುಂಬ ರೋಚಕವಾಗಿದೆ. ಅದು ನಮ್ಮ ಮೊಬೈಲಿಗೆ ಬಂದಿತ್ತು. ಅಲ್ಲಿಯ ನ್ಯಾಯಾಲಯ ಒಬ್ಬನಿಗೆ ಗಲ್ಲು ಶಿಕ್ಷೆ ವಿಧಿಸುವಾಗ ಅವರೊಂದು ಷರತ್ತೇನು ಹಾಕ್ತಾರೆ ಅಂದರೆ ಹೆಬ್ಬಾವು ಕಚ್ಚಿಸಿ ಅವನು ಸಾಯಿಸ್ಬೇಕು. ಸರಿ, ಅವನನ್ನು ವಧಾಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ.
ಅಲ್ಲಿ ಒಂದು ಹೆಬ್ಬಾವು ಬಿಡ್ತಾರೆ. ಆಮೇಲೆ ಅವ್ನ ಕಣ್ಣನ್ನು ಕಟ್ತಾರೆ ಪೂರ್ತಿ. ಕಣ್ಣು ಕಟ್ಟಿ ಆದಮೇಲೆ ಅವನಿಗೆ ಒಂದು ಗುಂಡು ಪಿನ್ನಿಂದ ಚುಚ್ತಾರೆ. ಗುಂಡು ಪಿನ್ನಿಂದ ಚುಚ್ಚಿದ ತಕ್ಷಣವೇ ಅವನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ನಂತರ ಮಾಮೂಲಿನಂತೆ ವೈದ್ಯರು ಬಂದು ಪರೀಕ್ಷೆ ಮಾಡಿದರೆ ಅವನ ದೇಹದಲ್ಲಿ ಹಾವಿನ ವಿಷದ ಅಂಶ ಇತ್ತು. ಹಾವೇನು ಕಡಿಸಿಲ್ಲ, ಅದ್ರ ವಿಷ ಹೆಂಗೆ ಬಂತು? ಮನುಷ್ಯನ ಆಲೋಚನೆಯೇ ಒಂದೊಂದು ಸಾರಿ ವಿಷ ಆಗುತ್ತೆ. ಹಾಗಾಗಿ ಯಾವಾಗಲೂ ಮನುಷ್ಯ ಸಕಾರಾತ್ಮಕವಾಗಿ ಚಿಂತನೆ ಮಾಡಬೇಕು ಹೊರತಾಗಿ ನಕಾರಾತ್ಮಕವಾಗಿ ಚಿಂತನೆ ಮಾಡೋದಲ್ಲ. ಈಗ ಅವನಿಗೇನಾಯ್ತು ಅಂದರೆ ಹಾವು ಕಡಿದು ಬಿಡ್ತೀಗ, ನನ್ನ ಇಡೀ ದೇಹ ವಿಷದಿಂದ ತುಂಬಿಕೊಂಡಿದೆ ಅಂದು ಸತ್ತು ಹೋದ. ಕೊರೋನಾದ ಭಯನೂ ಹಾಗೇನೆ. ಕೊರೋನಾ ಬಂತು ಅಂತ ಭಯ ಪಡೋದ್ರ ಬದಲಾಗಿ ಬಂದರೆ ಏನಾಗುತ್ತೆ ಎದುರಿಸೋಣ ಅನ್ನೋಂಥ ಮನೋಸ್ಥೈರ್ಯವನ್ನು ನಾವು ಬೆಳೆಸ್ಕೊಳ್ತೀವಿ. ಈ ಹಿನ್ನೆಲೆಯಲ್ಲಿ ನಮ್ಮದೇ ಒಂದು ವಚನ, ಬಂತು ಕೊರೋನಾ ಬಂತು, ಪಾಸ್ಪೋರ್ಟ್ ಬೇಡ, ವೀಸಾ ಬೇಡ, ಕಣ್ಣಿಗೆ ಕಾಣದು ಕೈಗೆ ಸಿಗೋದು, ಕೆಮ್ಮು ಸೀನು ಜ್ವರ ಸಾಕು ಕೊರೋನಾ ಪಯಣಕ್ಕೆ, ಮುಖ ಕವಚ ಧರಿಸಿ ಜನರಿಂದ 6 ಅಡಿ ದೂರವಿದ್ದು ನಿನ್ನ ಕಾಯಕ ನೀ ಮಾಡಲು ನೀನು ಕ್ಷೇಮ ನಿನ್ನವರು ಕ್ಷೇಮ, ಇದನರಿತು ನಡೆಯದಿರೆ ಹೋಗುವೆ ನೀ ಮಸಣಕ್ಕೆ ಎಂದ ಭಕ್ತ ಪ್ರಿಯ ಶ್ರೀ ಶಿವಕುಮಾರ ಪ್ರಭು. ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ್ ಅವರು ಒಬ್ಬ ವೈದ್ಯರಾಗಿ ಕೊರೋನಾ ಭೀತಿ ಬೇಡ ಅನ್ನೋಂಥ ವಿಚಾರಗಳನ್ನು ತುಂಬ ಪರಿಣಾಮಕಾರಿಯಾಗಿ ಹಂಚಿಕೊಂಡಿದ್ದಾರೆ. ಕಲಾವಿದರು ಸಂದರ್ಭೋಚಿತ ವಚನಗಳನ್ನು ಹಾಡಿದ್ದಾರೆ. ತಂತ್ರಜ್ಞರು ಅಂತರ್ಜಾಲದ ಮೂಲಕ ಈ ಮಾತುಗಳನ್ನು ನಿಮಗೆ ತಲುಪಿಸ್ತಾ ಇದ್ದಾರೆ. ಸುದ್ದಿ ಮಾಧ್ಯಮದವರು ಸಹ ಪ್ರತಿದಿನದ ಕಾರ್ಯಕ್ರಮಗಳನ್ನು ವರದಿ ನೀಡ್ತಾ ಇದ್ದಾರೆ. ಎಲ್ಲರಿಗೂ ಕೃತಜ್ಞತೆ. ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ, ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಹಾಡಿ, ಶರಣರ ಹಾಡಿ ಹಾಡಿ. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು. ವೈರತಿ ನಿಧಿಯತ್ತ ಅಲ್ಲಮ ಪ್ರಭುವು, ವೈರತಿ ನಿಧಿಯತ್ತ ಅಲ್ಲಮ ಪ್ರಭುವು, ವೇದಂತ ಕಲ್ಯಾಣ ನಾಡು, ಮೆರೆದಂಥ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಮಡಿವಾಳ ಮಾತಯ್ಯ ಸಮಗಾರ ಹರಳಯ್ಯ ಶರಣರು ಮೆರೆದಂತ ನಾಡು. ಮಡಿವಾಳ ಮಾತಯ್ಯ ಸಮಗಾರ ಹರಳಯ್ಯ ಶರಣರು ಮೆರೆದಂತ ನಾಡು. ದೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ, ದೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ, ಉದಿಸಿದ ಕಲ್ಯಾಣ ನಾಡು, ಉದಿಸಿದ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ. ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ. ನೀಲಶೀಲರು ಒಟ್ಟಾಗಿ ಕೂಡಿ ನೀಲಶೀಲ
ಕೋರಿದರು ಕಲ್ಯಾಣ ಮಾಡಿ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ. ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು. ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು. ಸಕಲದ ಕಲ್ಯಾಣ ತೋರುವ ಈ ಊರು ಸಕಲದ ಕಲ್ಯಾಣ ತೋರುವ ಈ ಊರು ಕಲ್ಯಾಣ ಪಟ್ಟಣವಾಯಿತು. ಕಲ್ಯಾಣ ಪಟ್ಟಣವಾಯಿತು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ. ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಹಾಡಿ. ಶರಣರ ಹಾಡಿ ಪಾಡಿ. ಶರಣರ ಹಾಡಿ ಪಾಡಿ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ.